ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿ ಕುಮಾರ್. ಸೊ ಇವತ್ತು ನಮ್ಮ ಜೊತೆ ಮೇಡಮ್ ನವ್ಯ ಅವರು ಇದ್ದಾರೆ. ಸೊ ಟು ಡಿಸ್ಕಸ್ ದ DE ಕ್ವಶನ್ ಪೇಪರ್. ಯಾಕೆಂದರೆ DE ಕ್ವಶನ್ ಪೇಪರ್ ಬಗ್ಗೆ ಸುಮಾರು ಸ್ಟೂಡೆಂಟ್ಸು ಕ್ವಶನ್ಸ್ ಕೇಳ್ತಾನೆ ಇದ್ರಿ. ಸೊ ಹಾಗಾಗಿ ನಾನು ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮೇಡಮ್ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಡಿಸೆಂಬರ್ 2023 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಡಿಸೆಂಬರ್ 2023 ಪೇಪರು. ಸೊ ಆ್ಯಸ್ ಇಟ್ ಈಸ್ ನಾವು ಕ್ವಶನ್ ಪೇಪರ್ ನೋಡಿದಾಗ ಯಾವ ರೀತಿಯಾಗಿ ಸೆಕ್ಷನ್ 1 ಟೋಟಲ್ ಸೆಕ್ಷನ್ 5 ಇದ್ದಾವೆ. ಈ ಸೆಕ್ಷನ್ 5ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್ ಯಾವ್ಯಾವ ಇದಾವೆ ಅಂತ ಈಗ ಮೇಡಮ್ ಹೇಳ್ತಾರೆ ನಮಗೆ. ಸೊ ಫಸ್ಟ್ ಒನ್ ಕಂಪೇರ್ ಅನಲಾಗ್ ಸಿಗ್ನಲ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್ ಇದೆ. ಸೊ ಇದು ವಿತ್ ಸೊಲ್ಯೂಷನ್ಸ್ ಕೂಡ ನಾವು ಡಿಸ್ಕಸ್ ಮಾಡೋಣ. ಓಕೆ ಮೇಡಮ್, ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ಅನಲಾಗ್ ಮತ್ತೆ ಡಿಜಿಟಲ್ ಸಿಗ್ನಲ್ ಇರುವಂಥದ್ದು, ಇದು ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿರೋದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಇಲ್ಲಿ ಟೋಟಲ್ ಆಗಿ 9 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ನೀವು ಜಸ್ಟ್ 5 ಪಾಯಿಂಟ್ಸ್ ಬರೆದ್ರೆ ಸಾಕು. ಮೇಡಮ್, ವಿಚ್ ಪಾಯಿಂಟ್ಸ್ ವಿ ಕ್ಯಾನ್ ಕನ್ಸಿಡರ್? So the first point is analog signal is a continuous signal. Digital signal is a discrete signal. Analog signal is denoted by a sine wave. Digital signal is denoted by a square wave. It is easily affected by the noise. Digital signal is less affected by the noise. Analog signal uses more power. Digital signal uses less power. The bandwidth is low. Digital signal bandwidth is high. ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ತಗೋಬಹುದು ಸರ್, ಅದು ಒಂದು ಪಾಯಿಂಟ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಎಕ್ಸಾಂಪಲ್ ಇದರಲ್ಲಿ ಟೆಂಪರೇಚರ್ ಸೆನ್ಸರ್ಸ್, ಇದರಲ್ಲಿ ಕಂಪ್ಯೂಟರ್ಸ್. ಓಕೆ, ಸೊ ಈಗ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ಪಾರ್ಟ್ಗೆ ಹೋಗ್ತಾ ಇದ್ದೀರಿ. ಸೊ ಜಾಸ್ತಿ ಹುಡುಗರು ಕ್ವಶನ್ಸ್ ಕೇಳಿದ್ರ ಮೇಲೆ ಕನ್ಫ್ಯೂಷನ್ ಆಗ್ತಾನೆ ಇರುತ್ತೆ. ಸೊ ಇದನ್ನೇನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳಿ ಮೇಡಮ್. ಸರ್, ಇಲ್ಲಿ ಕೊಟ್ಟಿರುವಂಥ ಕ್ವಶನ್, ಕನ್ವರ್ಟ್ ದ ಡೆಸಿಮಲ್ ನಂಬರ್ ಇಂಟು ಬೈನರಿ. ಸೊ ಬೈನರಿ ಅಂದರೆ ಗೊತ್ತಿದೆ ನಿಮಗೆ, 0s and 1s ಅಲ್ಲಿ ಡಿನೋಟ್ ಮಾಡಬೇಕಾಗಿದೆ. ಸೊ ಕೊಟ್ಟಿರೋ ಅಂಥ ನಂಬರ್ ಯಾವುದು? 27. ನೀವು 27ನ 2 ಇಂದ ಡಿವೈಡ್ ಮಾಡಬೇಕು. ಸೊ 27ನ 2 ಇಂದ ಡಿವೈಡ್ ಮಾಡಿದಾಗ 13 ಬರುತ್ತೆ. ಸೊ 2 1s are 2, 2 3s are 6, ರಿಮೈಂಡರ್ 1 ಉಳಿಯುತ್ತೆ. ಒಂದು ಕ್ಯಾರಿ ಬರುತ್ತೆ. ಓಕೆ, ನೆಕ್ಸ್ಟ್ 13ನ ಅದೇ ರೀತಿ 2 ಇಂದ ಡಿವೈಡ್ ಮಾಡಬೇಕು. ಓಕೆ, 2 6s are 12 ಆಯಿತು, ರಿಮೈಂಡರ್ 1 ಬಂತು. ಓಕೆ, ನೆಕ್ಸ್ಟ್ ಮತ್ತೆ 2 ಇಂದ ಡಿವೈಡ್ ಮಾಡಿದ್ರೆ 2 3s are 6, 0 ರಿಮೈಂಡರ್. ಸೊ 0 is a reminder. ಓಕೆ, ನೆಕ್ಸ್ಟ್ 3ನ ಮತ್ತೆ 2 ಇಂದ ಡಿವೈಡ್ ಮಾಡಬೇಕು. 2 1s are 2, 1 ರಿಮೈಂಡರ್. ಸೊ ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೋಬೇಕು ಸರ್. 1 1 0 1 1 ಟು ದ ಬೇಸ್ 2. ಸೊ ನಮಗೆ ಅಲ್ಲಿ ಆನ್ಸರ್ ಬಂತು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಒನ್, ಸೊ ರೆಪ್ರೆಸೆಂಟ್ ದ ಆಕ್ಟಲ್ ನಂಬರ್. ಸೊ ಇದು ನನಗೆ ಜಾಸ್ತಿ ಕನ್ಫ್ಯೂಷನ್, ಏನು ಅಂತಾನೆ ಐಡಿಯಾ ಬರಲ್ಲ. ಆಕ್ಟಲ್ ನಂಬರ್ ಅಂದ್ರೆ ಯಾವ ತರ ಬರ್ಕೊಂಡಿದ್ದಾರೆ, ವಾಟ್ ಇಸ್ ಆನ್ ದ ಯಾವ ಬೇಸ್ ಮೇಲೆ 4 7 ಮತ್ತೆ 5 ನ ಬರ್ಕೊಂಡಿದ್ದಾರೆ ಸರ್? ಅದು ಕೊಟ್ಟಿರೋಂಥ ನಂಬರ್ 1574. ಓಕೆ, ನಾವು ಅದನ್ನ ಬೈನರಿ ಫಾರ್ಮ್ ಅಲ್ಲಿ ಬರೀಬೇಕು. ಓಕೆ, ಸೊ ನಾವೀಗ ಹಿಂದೆ ಪ್ರಾಬ್ಲಮ್ ಹೆಂಗೆ ಡಿವಿಷನ್ ಆಫ್ ನಂಬರ್ಸ್ ಮಾಡಿದ್ವೋ ಅದೇ ರೀತಿ ನಾವು 4ನ ಮತ್ತೆ 2 ಇಂದ ಡಿವೈಡ್ ಮಾಡಿದಾಗ ನಮಗೆ ಓಕೆ, ಆ ಫಾರ್ಮ್ ಬರುತ್ತೆ. ಸೊ ಅಂದ್ರೆ ಈಗ 4 ನ ಮಾಡಿದಾಗ 2 2s are 4, ರಿಮೈಂಡರ್ 0 ಆಯಿತು. ಅಗೇನ್ 2 1s are 2, ರಿಮೈಂಡರ್ 0. ಅಲ್ಲಿಗೆ ನೀವು ಹೇಳೋ ಪ್ರಕಾರ ಈ ರಿವರ್ಸ್ ಆರ್ಡರ್ ಬರಿತಾ ಇದೀವಿ ನಾವು. ಅಲ್ಲಿಗೆ 4 ನ ವ್ಯಾಲ್ಯೂ 100. ಅದೇ ತರ 7 ನ ವ್ಯಾಲ್ಯೂ ಡಿವೈಡ್ ಮಾಡಿದ್ರೆ ನಮಗೆ 111 ಬರುತ್ತೆ. ಓಕೆ, ಸೊ 2 3s are 6, ರಿಮೈಂಡರ್ 1 ಆಯಿತು. ಅಗೇನ್ 2 1s are 2, ರಿಮೈಂಡರ್ 1 ಆಯಿತು. ಸೊ ಈ ರಿವರ್ಸ್ ಆರ್ಡರ್ ಬರೆದಾಗ 311 ಬರುತ್ತೆ. ಓಕೆ, ಫೈನ್. ಅದೇ ರೀತಿ 5 ಮತ್ತೆ 1. ಸೊ ಇದನ್ನೆಲ್ಲ ಸೇರಿಸಿ ಬರ್ದಿದ್ದಾರೆ ಮೇಡಮ್. ಸೊ ಇದು ತುಂಬಾ ಈಸಿ ಟೆಕ್ನಿಕ್ ಇದೆ. ಯಾವುದೇ ನಂಬರು ಆಕ್ಟಲ್ ನಂಬರ್ ಕೊಟ್ಟಾಗ ಆ ಬೈನರಿ ನಂಬರ್ ಕೊಟ್ಟಾಗ ತುಂಬಾ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಸರ್. ಓಕೆ ಮೇಡಮ್, ಇದು ಆಸ್ಕಿ ಕ್ವಶನ್ ಏನ್ ಹೇಳ್ತಿರಲ್ಲ, ಇದ್ರದ್ದು ಅಬ್ರಿವೇಷನ್ ಇಂಪಾರ್ಟೆಂಟ್ ಇದೆಯಾ? ಎಸ್ ಸರ್, ಅಬ್ರಿವೇಷನ್. ಸೊ ಇದು ನಾವು ನೋಡಿದಾಗ ಕ್ವಶನ್ ಪೇಪರ್ಸ್ ಅಲ್ಲಿ ಅಬ್ರಿವೇಷನ್ ಜಾಸ್ತಿ ಕೇಳಿದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿ ನೋಡ್ತಾ ಇರೋಂಥದ್ದು ಇದು ಐ ಥಿಂಕ್ ಹೆಕ್ಸಾಡೆಸಿಮಲ್ ನಂಬರ್ ಸರ್. ಓಕೆ, ಸೊ ಅಡಿಷನ್ ಆಫ್ ಹೆಕ್ಸಾಡೆಸಿಮಲ್ ಅಂದ್ರೆ ಎರಡನ್ನೂ ಅಡಿಷನ್ ಮಾಡುವಂಥದ್ದು. ಓಕೆ ಮೇಡಮ್, ಇದನ್ನ ಸ್ವಲ್ಪ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡಿ ಹೇಳಕ್ಕಾಗತ್ತಾ? ಹಾಂ ಸರ್. ವಾಟ್ ಇಸ್ ಎ? ಏನ್ ಮೇಡಮ್ ಇದು ಎ ಯಾವ ತರ ಬರ್ಕೊಳೋದು? 10 ಅಂತ ಬರ್ದಿರೋ ಡೈರೆಕ್ಟ್ ಆಗಿ ಯಾವ ತರ ಬರ್ಕೊಳ್ತಾರೆ ಅದನ್ನ? ಸರ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ಎ ನ 10 ಅಂತ ಡಿನೋಟ್ ಮಾಡ್ತಾರೆ ಸರ್. ಸೊ ಹಂಗಾಗಿ ಎ ಇಸ್ ಈಕ್ವಲ್ ಟು 10 ಅಂತ ಬರ್ಕೊಂಡಿದ್ದಾರೆ. ಸೊ ನಮಗೆ ಕೊಟ್ಟಿರುವಂತ 2 ನಂಬರ್ಸ್ ಅಲ್ಲಿ ದ ರೈಟ್ ಮೋಸ್ಟ್ ನಂಬರ್ಸ್ ಬಂದು 6 + 10 ಇಟ್ ಇಸ್ ಈಕ್ವಲ್ ಟು 16. ಓಕೆ, ಸೊ 16 ಹೆಕ್ಸಾಡೆಸಿಮಲ್ ಬೇಸ್ 10 ಇದ್ದಾಗ 10 ಟು ದ ಬೇಸ್ 16 ಅಂತ ಬರ್ಕೋಬಹುದು ನಾವು.
ಸೊ ಹಂಗ್ ಬರ್ಕೊಂಡಾಗ 0 ಬಂದು ಕ್ಯಾರಿ ಆಗುತ್ತೆ, ಸಾರಿ 0 ಬಂದು ಸಮ್ ಆಗುತ್ತೆ, 1 ಬಂದು ಕ್ಯಾರಿ ಆಗುತ್ತೆ ಸರ್. ಓಕೆ, ಅದಕ್ಕೆ ಅವ್ರೀಗ ರೈಟ್ 0 ಅಂತ ಬರ್ದಿದ್ದಾರೆ, ನಾವು 0 ಬರ್ಕೊಬೇಕು. 0 ಬಂದು ಸಮ್ಮು, 1 ಬಂದು ಕ್ಯಾರಿ. ಓಕೆ, ಸೊ ಆ ಕ್ಯಾರಿ ಬಂದು ನೆಕ್ಸ್ಟ್ ಏನ್ ನಂಬರ್ ಇದೆಯಲ್ಲ ಸರ್, ಬಿ ಮತ್ತೆ 3, ಅದಕ್ಕೆ ಆಡ್ ಆನ್ ಆಗುತ್ತೆ. ಸೊ ಈ ಬಿ ಮತ್ತೆ 3 ಗೆ 1 ಸೇರಿಸ್ತೀವಿ. ಸೊ ದಿಸ್ ಇಸ್ ವಾಟ್ 11 ಪ್ಲಸ್ 3 ಪ್ಲಸ್ 1 ಅಂತ. 11 ಬಂದು ಬಿ ನ ಹೆಕ್ಸಾಡೆಸಿಮಲ್ ಅಲ್ಲಿ 11 ಅಂತ ಇಂಡಿಕೇಟ್ ಮಾಡ್ತಾರೆ, ಅದಕ್ಕೆ ಬಿ ಇಸ್ ಈಕ್ವಲ್ ಟು 11 ಆಗಿದೆ. ಓಕೆ, 11 ಪ್ಲಸ್ 3 ಪ್ಲಸ್ ಹಿಂದೆ ನಂಬರ್ ಇದ್ದಂತ ಒಂದು ಕ್ಯಾರಿ ಬಂದು 15 ಆಗುತ್ತೆ. ಹೆಕ್ಸಾಡೆಸಿಮಲ್ ಅಲ್ಲಿ 15 ನ ಎಫ್ ಅಂತ ಇಂಡಿಕೇಟ್ ಮಾಡ್ತಾರೆ, ಅಲ್ಲಿ ಏನು ಕ್ಯಾರಿ ಇಲ್ದಿರೋದ್ರಿಂದ ಕ್ಯಾರಿ 0 ಆಗಿದೆ. ಓಕೆ, ಸೊ ದ ನೆಕ್ಸ್ಟ್ ನಂಬರ್ ಇಸ್ 5 ಪ್ಲಸ್ 6. ಸೊ ಅದು ಬಂದು 11 ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಹೆಕ್ಸಾಡೆಸಿಮಲ್ ಅಲ್ಲಿ 11 ನ ಬಿ ಅಂತ ಬರ್ಕೊಂತಾರೆ ಸರ್, ಕ್ಯಾರಿ ಇಲ್ಲ. ಸೊ ಹಂಗಾಗಿ ಕ್ಯಾರಿ 0 ಆಗಿದೆ. ಟೋಟಲ್ ಆಗಿ ಎಲ್ಲ ಆಡ್ ಮಾಡಿದಾಗ ನಾವು ಏನ್ ಇಷ್ಟೊತ್ತರೆಗೂ ಮಾಡಿದ್ವಲ್ಲ ಅದ್ರದ್ದು ಫೈನಲ್ ಆನ್ಸರ್ ಬಂದು ಬಿ ಎಫ್ 0 ಆಗುತ್ತೆ ಸರ್, ಟು ದ ಬೇಸ್ 16. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಒನ್, ಸಬ್ಟ್ರಾಕ್ಷನ್. ಸೊ 1012 ಬೇಸ್ 2 ಮತ್ತೆ 1101 ಬೇಸ್ 2 ಅಂದ್ರೆ ಬೈನರಿ ಸಬ್ಟ್ರಾಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸಬ್ಟ್ರಾಕ್ಷನ್ ಅಂತ ಬಂದಾಗ ಯಾವಾಗ್ಲೂ ನಾವ್ ಏನ್ ಮಾಡ್ತೀವಿ, ಫ್ರಮ್ ಅಂತ ಬಂದಿರೋ ನಂಬರ್ನ ಫಸ್ಟ್ ಬರ್ಕೋತೀವಿ. 1101 ಸಬ್ಟ್ರಾಕ್ಟ್ ಮೈನಸ್ 1010. ಸೊ ಇಲ್ಲಿ 0 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಆನ್ಸರ್ 1 ಬರುತ್ತೆ. ಓಕೆ, 0 ಇಂದ 1 ನಾವು ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ, ಸೊ ಬಾರೋ ತಗೋತೀವಿ. ಸೊ ಈ ನಂಬರ್ 0 ಆಗುತ್ತೆ, ಹಿಂದಿನ ನಂಬರ್ 1 ಇರೋದು 0 ಆಗುತ್ತೆ. ಈ ನಂಬರ್ 2 ಆಗುತ್ತೆ. ಸೊ 2 ಮೈನಸ್ 1 ಏನಾಗುತ್ತೆ ನಿಮಗೆ 1 ಬರುತ್ತೆ. ಇಲ್ಲಿ ಇವಾಗ 0 ಇರೋದ್ರಿಂದ 0 ಮೈನಸ್ 0 0, 1 ಮೈನಸ್ 1 0. ಸೊ ಹಾಗಾಗಿ ಬೇಸ್ 2. ಓಕೆ, ಫೈನ್. ಸೊ ಇದು ಈ ಕ್ವಶನ್ ರಿಪೀಟ್ ಆಗಿದೆ ಜಾಸ್ತಿ. ಎಕ್ಸ್ಪ್ಲೇನ್ ಬೈನರಿ ರಿಪೀಟೆಡ್ ಕ್ವೆಶ್ಚನ್ ಸರ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಹೈಲೈಟ್ ಮಾಡ್ತಾ ಇದೀರಿ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಯಾವುದು ಈಗ ಹೇಳ್ತಾ ಇದ್ರಲ್ಲ ಮೇಡಮ್, ಅದನ್ನು ಸ್ವಲ್ಪ ಕಾನ್ಸೆಪ್ಟ್ ಮಾಡ್ಕೊಳ್ಳಿ. ಯಾವುದು ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಫಾರ್ ಬೈನರಿ ಟು ಗ್ರೇ ಕನ್ವರ್ಷನ್ ವಿತ್ ದ ಎಕ್ಸಾಂಪಲ್ಸ್. ಓಕೆ, ಸೊ ಇದು ಫುಲ್ ಥಿಯರಿ ಅದು ಬರೆದ್ರೆ ಸಾಕು ಮೇಡಮ್ ಇದು? ಹಾ ಸರ್, ಥಿಯರಿ ಪಾರ್ಟ್ ಬರೆದ್ರೆ ಆಗುತ್ತೆ. ಓಕೆ, ಸೊ ಇಲ್ಲೇನಿಲ್ಲ, ಬೈನರಿಗೆ ಬಿ ಅಂತ ಇಂಡಿಕೇಟ್ ಮಾಡಿದ್ದಾರೆ, ಗ್ರೇ ಕೋಡ್ಗೆ ಜಿ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಓಕೆ, ಸೊ ಟು ಪರ್ಫಾರ್ಮ್ ಬೈನರಿ ಟು ಗ್ರೇ ಕೋಡ್ ಕನ್ವರ್ಷನ್ ಫಾಲೋಯಿಂಗ್ ಸ್ಟೆಪ್ಸ್ ಆರ್ ಟು ಬಿ ಮೆನ್ಷನ್ಡ್. The MSB bit of the gray code is always equal to the MSB bit of the binary code. So ನಾವು ಇಲ್ಲಿ ಏನ್ ನೋಡ್ತಾ ಇದೀವಲ್ಲ, G3 is equal to B3, ಆ ಸೆಂಟೆನ್ಸ್ ಸರ್ ಇದು. ಓಕೆ, MSB bit of the gray code ಅಂದ್ರೆ G3 is equal to MSB bit of the binary code, that is B3. G3 is equal to B3, first one. Okay. So the next statement, to get the next gray code bit, perform the XOR operation between the adjacent pair of the binary bits going from the left to right. So now ಯಾವಾಗ ಇರೋ 2 binary ಬಿಟ್ಸ್ ಜೊತೆಗೆ XOR ಆಪರೇಷನ್ ಮಾಡ್ತಾ ಹೋದ್ರೆ ನಮಗೆ ಗ್ರೇ ಕೋಡ್ ಎಕ್ಸ್ಪ್ರೆಷನ್ ಸಿಗ್ತಾ ಹೋಗುತ್ತೆ. ಸೊ G2 is equal to B3 XOR B2, ಮತ್ತೆ G1 ಬರ್ಬೇಕು ಅಂದ್ರೆ B2 XOR B1, G0 ಬರ್ಬೇಕಂದ್ರೆ B1 XOR B0. ಸೊ ಲೆಟ್ ದ ಬೈನರಿ ನಂಬರ್ಸ್ ಬಿ B3, B2, B1, B0 with B3 being the MSB bit and B0 be the LSB bit. Corresponding gray codes are G3, G2, G1, G0 with G3 being the MSB bit and G0 being the LSB bit. ಸೊ ಇದಕ್ಕೆ ಇಷ್ಟು 5 ಪಾಯಿಂಟ್ಸ್ ಬರೋದು ಸಾಕಲ್ಲ ಮೇಡಮ್? ಎಕ್ಸಾಂಪಲ್ ಕೇಳಿದ್ದಾರೆ, ಸೊ ವಿತ್ ಎಕ್ಸಾಂಪಲ್ ಅಂದ್ರೆ ಒಂದು ಎಕ್ಸಾಂಪಲ್ ಕೂಡ ಬರೀಬೇಕು. ಐ ಥಿಂಕ್ ಹೀಗೆ ಮೋಸ್ಟ್ಲಿ ಇದನ್ನ ಜಾಸ್ತಿ ದೊಡ್ಡ ಕ್ವಶನ್ ಇದ್ರೆ 10 ಮಾರ್ಕ್ಸ್ಗೆ ಕೇಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ಮಾರ್ಕ್ಸ್ ಕೂಡ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಓಕೆ, ವಾಟ್ ಅಬೌಟ್ ದಿಸ್ ಒನ್ ಮೇಡಮ್? ಸರ್ ಇದು ನಾವು ಹಿಂದೆ ಮಾಡಿರೋಂಥ ಪ್ರಾಬ್ಲಮ್ ಸೇಮ್, ಬಟ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ.
ಓಕೆ ಸೊ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಇದೆ ಸರ್ ಇದರಲ್ಲಿ. ಓಕೆ ಸೊ ಈ ಒನ್ಸ್ ಕಾಂಪ್ಲಿಮೆಂಟ್ ಯಾವ ತರ ಸರ್ ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ನಮಗೆ ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ ಫಸ್ಟ್ ನಂಬರ್ 1001 ಅದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೊಳ್ಳೋದೇ ಒನ್ಸ್ ಕಾಂಪ್ಲಿಮೆಂಟ್ ನಂಬರ್ ಸರ್. ಇವಾಗ 1 ಇರೋ ಜಾಗದಲ್ಲಿ 0 ಬರ್ಕೋಬೇಕು. ಸೊ 1 ಕಾಂಪ್ಲಿಮೆಂಟ್ ಅಂದ್ರೆ 1 ಇರೋ ಜಾಗದಲ್ಲಿ 0 ಬರ್ಕೋಬೇಕು. 0 ಇರೋ ಜಾಗದಲ್ಲಿ 1 ಬರ್ಕೋಬೇಕು ಓಕೆ ಫೈನ್. ಸೊ ಇದನ್ನ ನಾವು ಕಾಂಪ್ಲಿಮೆಂಟ್ ಅಂತ ಕರಿತೀರಿ. ಹಾ ಸರ್. ಓಕೆ ಸೊ ಇಲ್ಲಿ ನಾವು ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಬರ್ಕೊಂಡಿದ್ದಾರೆ. 1001 ಇರೋ ಕಡೆಗೆ 0 ಇರೋ ಕಡೆ 1 ಬಂದಿದೆ, 1 ಇರೋ ಕಡೆ 0 ಬಂದಿದೆ. ಫೈನ್. ಓಕೆ ವಾಟ್ ಅಬೌಟ್ ದಿಸ್ ಒನ್ ಮೇಡಮ್? ಅಡಿಷನ್ ಮಾಡೋದು ಯಾವ ತರ ಆಗುತ್ತೆ? ಅಡಿಷನ್ ಈ 2 ನಂಬರ್ಸ್ ನ ಆಡ್ ಮಾಡಬೇಕು ಸರ್. ಓಕೆ 1 + 0 ಅಂದ್ರೆ ಇದೇನ್ ನಾವು ಇಲ್ಲಿ ಫ್ರಮ್ ಅಂತ ಕೊಟ್ಟಿದಾರಲ್ಲ 1011 ಆ ನಂಬರ್ ಜೊತೆಗೆ ಈ ಒನ್ಸ್ ಕಾಂಪ್ಲಿಮೆಂಟ್ ನಾವೇನ್ ಫೈಂಡ್ ಔಟ್ ಮಾಡಿರ್ತೀವಲ್ಲ ಆ ನಂಬರ್ ನ ಆಡ್ ಮಾಡ್ಬೇಕು ಸರ್. ಓಕೆ ಸೊ ಈಗ ಆಡ್ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಆಡ್ ಮಾಡೋದು. ನಾರ್ಮಲ್ ಅಡಿಷನ್ ಸರ್. 101 110 ಬಂತು. ಸೊ 0 + 1 10 ಬಂದಾಗ 1 ಬಂತು ಸರ್. 11 ಬಂದಾಗ 0 ಸಮ್ ಆಗುತ್ತೆ, 1 ಕ್ಯಾರಿ ಆಗುತ್ತೆ. ಓಕೆ ಮತ್ತೆ 11 ಆಯ್ತು. ಸೊ 0 ಇಲ್ಲಿ ಬಂತು, ಕ್ಯಾರಿ ಮೇಲೆ ಬಂತು. ಓಕೆ ಮತ್ತೆ ಅದು 11 ಆಯ್ತು, 0 1 ಆಯ್ತು ಸರ್. ಓಕೆ ಓಕೆ ಸೊ ಇಲ್ಲಿ 1011 0 1 1 0 ಇದೆ. ಸೊ ನಾವು 1 + 0 ಆಡ್ ಮಾಡಿದಾಗ 1 ಬರೀತೀವಿ. 1 + 1 ಆಡ್ ಮಾಡಿದಾಗ ನಮಗೆ 0 ಸಮ್ ಆಗುತ್ತೆ, 1 ಕ್ಯಾರಿ ಬರುತ್ತೆ. ಸೊ 0 ಬರೀತೀರಾ, 1 ಬರ್ಕೋತೀರಾ, ಮತ್ತೆ 1 + 1 ಆಡ್ ಮಾಡ್ತೀರಿ, ಮತ್ತೆ 0 ಸಮ್ ಆಗುತ್ತೆ, 0 ಸಮ್ ಆಗುತ್ತೆ, ಮತ್ತೆ 1 ಬರುತ್ತೆ, ಮತ್ತೆ 1 + 1 ಆಯ್ತು 0. ಸೊ ಮತ್ತೆ 0 ಬರೀತೀರಿ. ಓಕೆ ಫೈನ್. ಇದು ಬಂದು 5 ಬಿಟ್ ಆಯ್ತು ಸರ್. ನಮಗ್ ಬರೋದು 4 ಬಿಟ್. ಸೊ ಏನಾಗಿದೆ ಇಲ್ಲಿ ಆಡ್ ದ ಕ್ಯಾರಿ ಟು ದ LSB ರಿಸಲ್ಟ್ ಆಫ್ ದ ರಿಸಲ್ಟ್. ಸೊ ನಮ್ಗೆ ಬಂದಿರೋ ಅಂತ ಏನ್ ನಂಬರ್ ಇದೆಲ್ಲ ಸರ್ ಇದು ಇದರಲ್ಲಿ 4 ಬಿಟ್ ತಗೊಂತೀವಿ. 4 ಬಿಟ್ ಬಂದು 0001. ಓಕೆ ಸೊ 0001 ಕನ್ಸಿಡರ್ ಮಾಡಿದಿರಿ. ಈ ಏನ್ 1 ಕ್ಯಾರಿ ಇದೆಯಲ್ಲ ಸರ್ ಅದನ್ನ ಇಲ್ಲಿ ಆಡ್ ಮಾಡ್ಬೇಕು. ಈ 1 ನ ಮತ್ತೆ ಇದಕ್ಕೆ ಆಡ್ ಮಾಡ್ತೀವಿ. ಸೊ ಈ 3 0 ಪಕ್ಕದಲ್ಲಿ 1 ಬರ್ಕೊಂಡು ಆ 1 ಈ 1 ನ ತೆಗೆದುಬಿಟ್ಟು ಮತ್ತೆ 1 ಗೆ ಆಡ್ ಮಾಡ್ತಾ ಇದ್ದೀವಿ. ಸೊ ಅಗೇನ್ 1 + 1 ಹೇಳ್ದಂಗೆ 0 ಬರ್ತಾ ಇದೆ, ಕ್ಯಾರಿ 1 ಬರುತ್ತೆ, 1 ಇಲ್ಲಿ ಬರ್ಕೋತೀರಾ, ಮತ್ತೆ 2 0 ಬರುತ್ತೆ. ಓಕೆ ಸೊ ಇದು ಓಕೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅರ್ಥ ಆಗಿದ್ರೆ ಸರ್ ಅರ್ಥ ಆಯ್ತು ಅಂತ ಒಂದು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನು ನಾವು ಹೋಗ್ತಾ ಇದೀರಿ. ಐ ಥಿಂಕ್ ಸ್ಟಿಲ್ ಇನ್ ಸೆಕ್ಷನ್ 1 ಅಲ್ಲಿ ಇದೀರಿ. 2B ಕ್ವಶನ್ ಬಂದಿದ್ದೀರಿ. ವಾಟ್ ಅಬೌಟ್ ದಿಸ್ ಕ್ವಶನ್? ಇಂಪಾರ್ಟೆಂಟ್ ಇದೆಯಾ ಇದು ಸರ್? ಕೇಳಿದ್ದಾರೆ ಸರ್. ಡಿಸ್ಟ್ರಿಬ್ಯೂಟಿವ್ ಲಾ. ಓಕೆ ಫೈನ್. ಸೊ ಇನ್ನು ಟ್ರೂ ಟೇಬಲ್ ಬರೆಯುವಂಥದ್ದು. ಇದು ಏನಿದು? ಸಮಥಿಂಗ್ ಗೇಟ್ಸ್ ಏನಿಲ್ಲ ಸರ್, ನಾವು ನೋಡಿರ್ತೀವಿ ಮ್ಯಾಥ್ಸ್ ಅಲ್ಲೆಲ್ಲ ಏನು ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ ಏನ್ ಸೇಮ್ ಅದೇ ರೀತಿನೇ ಇಂಪ್ಲಿಮೆಂಟ್ ಆಗೋದು ಸರ್ ಇಲ್ಲಿ. ಓಕೆ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಕರಿತೀವಿ ನಾವು. ಸೊ A × B + ಅಂದ್ರೆ A ಇಂದ B ಮಲ್ಟಿಪ್ಲೈ ಆಗ್ತದೆ, ಮತ್ತೆ A ಇಂದ C ಮಲ್ಟಿಪ್ಲೈ ಆಗ್ತದೆ. ಸೊ AB + AC. ಓಕೆ ಓಕೆ ಸೊ ಅದೇ ತರನೇ ಬರ್ಕೊಳ್ಳುವಂಥದ್ದು. ಇಲ್ಲಿ B ಮತ್ತೆ C ಇಂಡಿಕೇಟ್ ಮಾಡುವಂಥದ್ದು, ಇವು ಗೇಟ್ಸ್ ಇಂಡಿಕೇಟ್ ಮಾಡ್ತಾರಲ್ಲ. ಇಲ್ಲಿ ಏನು ನಮ್ಗೆ ಎಕ್ಸ್ಪ್ರೆಷನ್ ಬಂದಿದೆ ಸರ್, ಆ ಎಕ್ಸ್ಪ್ರೆಷನ್ಗೆ ಈ ಎಕ್ಸ್ಪ್ರೆಷನ್ ಮತ್ತೆ ಈ ಎಕ್ಸ್ಪ್ರೆಷನ್ ಗೆ ಸೆಪರೇಟ್ ಆಗಿ A ಆಡ್ ಮಾಡಿದಿರಿ. ಸೊ Y ಅಂತ ಬರ್ತಾ ಇದೆ ಔಟ್ಪುಟ್ ಸರ್. ಓಕೆ ಇಲ್ಲಿ ಅದನ್ನೇ ನಾವು ಇಂಪ್ಲಿಮೆಂಟೇಷನ್ ಬೇರೆ ರೀತಿ ಮಾಡಿದೀವಿ ಸರ್. ಇಲ್ಲಿ AB ಇದೆಯಲ್ಲ, AB ನ NAND ಗೇಟ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಮತ್ತೆ AC ನ ಇದು NAND ಗೇಟ್ ಯೂಸ್ ಅಂತ ಹೇಳ್ತಾರೆ ಮೇಡಮ್. AND ಗೇಟ್ ಸರ್. AND ಗೇಟ್. ಓಕೆ ಇದು ಯಾವ ಯಾವುದು ಅಂತ ಸ್ವಲ್ಪ ಹೇಳಿ ಮೇಡಮ್. ಯಾವ ಗೇಟ್ಸ್ ಇದು ಯಾವ ಇಂಡಿಕೇಟ್ ಮಾಡುತ್ತೆ? AND ಗೇಟ್ ಸರ್. AND ಗೇಟ್. ಇದು ಮೇಡಮ್ ಅದು AND ಗೇಟ್ ಸರ್. AND ಗೇಟ್. ಅವೆರಡನ್ನು ಆಡ್ ಮಾಡಿದಾಗ AB + AC ಆಡ್ ಮಾಡಿ ಈಗ ಏನ್ ಪ್ಲಸ್ ಇದೆಯಲ್ಲ ಅದು ಆರ್ ಗೇಟ್ ಆಗುತ್ತೆ ಸರ್. ಸೊ ಇದು ಆರ್ ಗೇಟ್. ಓಕೆ ಮೇಡಮ್. ಸೊ ಅಲ್ಲಿಗೆ 2 ಈಕ್ವಲ್ ಅಂತ ನಾವು ತೋರಿಸಬೇಕು. ಸೊ ಇದನ್ನ ವಿತ್ ಟ್ರೂತ್ ಟೇಬಲ್ ಕೂಡ ತೋರಿಸಬೇಕಾಗುತ್ತೆ. ಸೊ ಟ್ರೂತ್ ಟೇಬಲ್ ಬರೀಬೇಕಾದ್ರೆ ನಾವು ಯಾವ ತರ ಇಂಡಿಕೇಟ್ ಮಾಡ್ತೀರಿ? ಇದು ಸೇಮ್ ಮ್ಯಾಥಮೆಟಿಕಲ್ ಲಾಜಿಕಲ್ ಬರ್ಕೊಂಡಂಗೆ ಸೇಮ್ ಅದೇ ಲಾಜಿಕ್ ಸರ್. ಇವಾಗ ABC ಗೆ ನಾವು ಎಕ್ಸ್ಪ್ರೆಷನ್ಸ್ ಇದು ಬೈನರಿ ನಂಬರ್ಸ್ ಬರ್ಕೊಂತ ಇದೀವಿ. ಸೊ 000 001 010 011 100 101 110 111. ಸೊ ಇದು ಬರ್ಕೊಳ್ಳೋದು ಗೊತ್ತಿರುತ್ತೆ ಸರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗೆ. ಸೊ ಗೊತ್ತಿಲ್ಲ ಅಂದ್ರೂ ನನ್ಗೆ ಅನ್ಸ್ದಂಗೆ 4 0 ಬರಿಬೇಕು, 4 1 ಬರಿಬೇಕು, ಆಮೇಲೆ 2 0 2 1 2 0 2 1 ಬರಿಬೇಕು, ಆಮೇಲೆ 0 1 0 1 0 1 0 ನ ಬರಿತಾ ಹೋಗೋದು. ಓಕೆ ಫೈನ್. ಇವಾಗ ನೆಕ್ಸ್ಟ್ ಕಾಲಮ್ ಬಂದು B + C. B ಮತ್ತೆ C ನ ಆಡ್ ಮಾಡೋದು. 0 + 0 0 0 + 1 1 1 + 0 1 1 + 1 ಓಕೆ 1 0 + 0 0 0 + 1 1 1 + 0 1 1 + 1 1.
ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಇದೀರಿ A ಎ ಇಂದ ಇಂಟು multiply ಸೊ ಎ ಮಾಡೋದು. ಇಂದ ಬಿ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡೋದು. ಸೊ Multiply ಸೇಮ್ ಮಾಡೋದು. ಥಿಂಗ್ 0 ಇಂಟು 0, 0 ಇಂಟು 1, 0 ಇಂಟು 1, 0 ಇಂಟು 1, 0 ಬರ್ತಾ ಇದೆ. 1 ಇಂಟು 0, 0 ಬರ್ತಾ ಇದೆ. 1 ಇಂಟು 1, 1 ಬರ್ತಾ ಇದೆ. 1 ಇಂಟು 1, 1 ಬರ್ತಾ ಇದೆ. 1 ಇಂಟು 1, 1 ಬರ್ತಾ ಇದೆ. ಓಕೆ ಫೈನ್. ಅದೇ ರೀತಿಯಾಗಿ ಎ ಬಿ AB ಮತ್ತೆ ಮತ್ತೆ ಎ ಸಿ ನ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಲಾಸ್ಟ್ ಕಾಲಮ್ ಬಂದು ಎ ಬಿ ಪ್ಲಸ್ ಎ ಸಿ. ಇವಾಗ ನಮಗೆ ಎ ಇಂಟು ಬಿ ಪ್ಲಸ್ ಸಿ ಕಾಲಮ್ಮು ಎ ಬಿ ಪ್ಲಸ್ ಎ ಸಿ ಜೊತೆಗೆ ಮ್ಯಾಚ್ ಆದ್ರೆ ಡಿಸ್ಟ್ರಿಬ್ಯೂಟಿವ್ ಲಾ ಹೋಲ್ಡ್ಸ್ ಗುಡ್ ಅಂತ ಸರ್. ಸೊ ಇಲ್ಲಿ ನಮ್ಗೆ ಎರಡು ಆನ್ಸರ್ ಕರೆಕ್ಟ್ ಆಗಿ ಬಂದಿದೆ, ಹಾಗಾಗಿ ಡಿಸ್ಟ್ರಿಬ್ಯೂಟಿವ್ ಲಾ ಹೋಲ್ಡ್ಸ್ ಗುಡ್ ಅಂತ ನಾವು ಬರೀತೀವಿ ಕನ್ಕ್ಲೂಷನ್. ಓಕೆ ಫೈನ್. ಸೊ ಇನ್ನು ಐ ಥಿಂಕ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂತ ಅನ್ಸುತ್ತೆ. ಯಾವುದು? ಡಿ ಮಾರ್ಗನ್ಸ್ ಥಿಯರಮ್. ಸಾಮಾನ್ಯವಾಗಿ ಎಲ್ಲಾದ್ರೂ ಕೇಳಿರ್ತಾರೆ. ಸೊ ಈ ಟೇಬಲ್ಸ್ ಕೂಡ ಟ್ರೂ ಟೇಬಲ್ ಸಮೇತ ಬರೀಬೇಕಲ್ವಾ ಇದಕ್ಕೆ? ಲಾಜಿಕ್ ಡಯಾಗ್ರಾಮ್, ಟ್ರೂ ಟೇಬಲ್ ಎಲ್ಲ ಬರೀಬೇಕು ಸರ್. ಓಕೆ. ಸೊ ಫಸ್ಟ್ ಬಂದು ಇದು ಸ್ಟೇಟ್ಮೆಂಟ್ ಇದೆ ಸರ್, ಎರಡು ಸ್ಟೇಟ್ಮೆಂಟ್ ಇದೆ. ಓಕೆ. ಸೊ ಡಿ ಮಾರ್ಗನ್ಸ್ ಫಸ್ಟ್ ಥಿಯರಮ್, ಡಿ ಮಾರ್ಗನ್ಸ್ ಸೆಕೆಂಡ್ ಥಿಯರಮ್. ಸೊ ಇಲ್ಲಿ ಫಸ್ಟ್ ಡಿ ಮಾರ್ಗನ್ಸ್ ಫಸ್ಟ್ ಥಿಯರಮ್ ನೋಡೋಣ. ದ ಕಾಂಪ್ಲಿಮೆಂಟ್ ಆಫ್ ದ ಸಮ್ ಆಫ್ ಟೂ ವೇರಿಯಬಲ್ ಇಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಕಾಂಪ್ಲಿಮೆಂಟ್ಸ್ ಆಫ್ ಇಂಡಿವಿಜುವಲ್ ವೇರಿಯಬಲ್ಸ್. ಓಕೆ. ಸೊ ಕಾಂಪ್ಲಿಮೆಂಟ್ ಆಫ್ ಸಮ್ ಆಫ್ ಟೂ ವೇರಿಯಬಲ್ಸ್ ಅಂದ್ರೆ ಎ ಪ್ಲಸ್ ಬಿ. ಟೂ ವೇರಿಯಬಲ್ಸ್ ಬಂದು ಎ ಬಿ, ಕಾಂಪ್ಲಿಮೆಂಟ್ ಹೋಲ್ ಸಮ್ ಆಗಿದೆ ಅದು. ಓಕೆ. is equal to the product A into B. Okay. Product of complement of individual variables. So ಅದು separate ಆಗಿರೋದ್ರಿಂದ individual variables. So ಇದನ್ನ ಈ ತರ ಇಂಡಿಕೇಟ್ ಮಾಡ್ತೀರಿ. So this is A the plus statement. B the whole complement is equal to A complement into B complement. ಅದೇ ಸ್ಟೇಟ್ಮೆಂಟ್ ಹೇಳ್ತಿರೋದು ಸರ್. ಅದಕ್ಕೆ ಲಾಜಿಕ್ ಡಯಾಗ್ರಾಮ್, ಟ್ರೂತ್ ಟೇಬಲ್ ಅಲ್ಲೇ ಇದೆ. ಸೊ ಇದು ಸೇಮ್ 2 ಸತಿ 0, 2 ಸತಿ 1 ಬರ್ಕೊಬೇಕು. 0 1 0 1 ಬರೀಬೇಕು. ಎ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಅಂತ ಕೇಳ್ತಿದ್ದಾರೆ. ಸೊ ಎ ಪ್ಲಸ್ ಬಿ ಅಂದ್ರೆ 0 ಪ್ಲಸ್ 0 ಬರುತ್ತೆ, ಬಟ್ ಅದು ಕಾಂಪ್ಲಿಮೆಂಟ್ ಎಷ್ಟು 1. ಸೊ 0 ಪ್ಲಸ್ 1 1 ಬರುತ್ತೆ, ಕಾಂಪ್ಲಿಮೆಂಟ್ 0. 1 ಪ್ಲಸ್ 0ಗೆ 1 ಬರುತ್ತೆ ಆನ್ಸರ್, ಬಟ್ ಇಲ್ಲಿ ಕಾಂಪ್ಲಿಮೆಂಟ್ ಇರೋದ್ರಿಂದ ಅದು ಆಪೋಸಿಟ್ ಬರೀಬೇಕು, 0 ಬರ್ಕೋತಾರೆ. 1 ಪ್ಲಸ್ 1ಗೆ ಆನ್ಸರ್ 1 ಬರುತ್ತೆ, ಬಟ್ ಕಾಂಪ್ಲಿಮೆಂಟ್ 0 ಆಗುತ್ತೆ. ಓಕೆ. ಮೇಡಮ್ ಇದು ಇಷ್ಟೊಂದು ರಿಕ್ವೈರ್ಮೆಂಟ್ ಇದೆ, ಇದು ಒಂದೇ ಆನ್ಸರ್ ಇದು ಇಷ್ಟು ಬರೀತಾರೆ? ಅದು ಪೇಪರ್ ಒಂಚೂರು ಶಫಲ್ ಆಗುತ್ತೆ ಸರ್. ಸೊ ಇದ್ರ ಕಂಟಿನ್ಯೂಷನ್ ಬಂದು ಇಲ್ಲಿ ಕೆಳಗಡೆ ಇದೆ 2B. ಸೊ 2B ನಲ್ಲಿ ಇದು ಬೇರೆ ಆನ್ಸರ್ ಆಗಿದೆ. 3 ಇದು ಶಫಲ್ ಆಗಿದೆ. 3 ಹೊರಟೋಗಿದೆ. ಓಕೆ ಓಕೆ. ಒಂಚೂರು ಶಫಲ್ ಆಗಿದೆ ಕ್ವೆಶ್ಚನ್ಸ್. ಓಕೆ ಓಕೆ. ಸೊ ಇಲ್ಲಿದೆ ಸೊ ಡಿ ಮಾರ್ಗನ್ ಸೆಕೆಂಡ್ ಲಾ. ಓಕೆ. ಸೊ ಸೆಕೆಂಡ್ ಲಾ ಬಂದು ದ ಕಾಂಪ್ಲಿಮೆಂಟ್ ಆಫ್ ಪ್ರಾಡಕ್ಟ್ ಆಫ್ ಟೂ ವೇರಿಯಬಲ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ಕಾಂಪ್ಲಿಮೆಂಟ್ಸ್ ಆಫ್ ಇಂಡಿವಿಜುವಲ್ ವೇರಿಯಬಲ್ಸ್. ಸೊ ಇದನ್ನ ಇಲ್ಲಿ ಅರ್ಥ ಮಾಡ್ಕೊಬಹುದು, ಅಂದ್ರೆ ಪ್ರಾಡಕ್ಟ್ ಆಫ್ ದಿ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ಸ್. ಓಕೆ ಫೈನ್. ಅಂದ್ರೆ ಅವಾಗ ಹೇಳಿದ ಉಲ್ಟಾ ಅನ್ಸ್ತಾ ಇದೆ. ಕರೆಕ್ಟ್. ಇಲ್ಲಿ ಪ್ರಾಡಕ್ಟ್ ಲೆಫ್ಟ್ ಅಲ್ಲಿ ಬರ್ತಿದೆ, ಅಡಿಷನ್ ರೈಟ್ ಅಲ್ಲಿ ಬರ್ತಾ ಇದೆ. ಅಲ್ಲಿ ಲೆಫ್ಟ್ ಅಲ್ಲಿ ಹೋಲ್ ಆಗಿ ಕಾಂಪ್ಲಿಮೆಂಟ್ ಇರ್ತಾ ಇತ್ತು, ಇಲ್ಲಿ ಎ ಡಾಟ್ ಬಿ ಕಾಂಪ್ಲಿಮೆಂಟ್ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ಸ್. ಓಕೆ. ಸೊ ಇದು ಕೂಡ ಸೇಮ್ ಟೇಬಲ್ ಹಾಕೊಬೇಕು, ಎ ಬಿ ಬರ್ಕೊಬೇಕು. ಇವೆರಡು ಕಾಂಬಿನೇಷನ್ ಸೇಮ್ ಇರುತ್ತೆ ಬರ್ಕೊಳೋದು. ಸೊ ಬಟ್ ಓನ್ಲಿ ಥಿಂಗ್ ರೈಟ್ ಸೈಡ್ ಬರೆಯುವಂತ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಇಲ್ಲಿ ಎ ಬಿ ಕಾಂಪ್ಲಿಮೆಂಟ್ ಇರುತ್ತೆ, ಅದನ್ನ ನೋಡ್ಕೊಬೇಕು. ಯೂಶಲಿ ನಾವ್ ಏನ್ ಮಾಡ್ತೀರಿ, ಫಸ್ಟ್ ಎ ಬಿ ಬರ್ಕೋತೀರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಆದ್ರೆ ಎ ಬಿ ಬರ್ಕೋತೀರಿ, ಡೈರೆಕ್ಟ್ ಆಗಿ ಇಲ್ಲಿ ಕಾಂಪ್ಲಿಮೆಂಟ್ ಬರುತ್ತೆ. ಸೊ 0 ಇಂಟು 0 ಅಂದ್ರೆ 0ನೇ ಬರುತ್ತೆ, ಕಾಂಪ್ಲಿಮೆಂಟ್ 1 ಆಯ್ತು. 0 ಇಂಟು 1 0 ಬರುತ್ತೆ, ಇಲ್ಲಿ ಕಾಂಪ್ಲಿಮೆಂಟ್ 1 ಆಯ್ತು. 1 ಇಂಟು 0 0 ಬರುತ್ತೆ, ಕಾಂಪ್ಲಿಮೆಂಟ್ 1 ಆಯ್ತು. 1 1 1 ಕಾಂಪ್ಲಿಮೆಂಟ್, ಬಟ್ ಅದು ಕಾಂಪ್ಲಿಮೆಂಟ್ 0 ಬರೀಬೇಕು. ಓಕೆ ಫೈನ್. ಈಗ ವಿ ಆರ್ ಮೂವಿಂಗ್ ಆನ್ ಟು ಸೆಕ್ಷನ್ 2. ಸೊ ಸೆಕ್ಷನ್ 2 ನಲ್ಲಿ ಯಾವ್ದಾದ್ರು ಒಂದು ಗೇಟ್ಸ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ ಇದ್ದೇ ಇರುತ್ತೆ ಆಲ್ಮೋಸ್ಟ್. ಇದು ನೀವು ಹೇಳ್ದಂಗೆ ವಾಟ್ ಇಸ್ ದ ಟೆಕ್ನಿಕಲ್ ಟರ್ಮ್? ನಾಟ್ ಗೇಟ್, ನಾಟ್ ಅಂಡ್ ಆರ್ ಯೂಸಿಂಗ್ ನಾರ್ ಗೇಟ್. ಸೊ ನಿಮ್ಗೆ ಅನಿಸ್ತಂಗೆ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ರಿಪೀಟೆಡ್ ಕ್ವಶನ್ ಸರ್. ಸೊ ಇದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು. ಇದು ಯಾವ ತರ ಮೇಡಮ್? ಸಿಂಪಲ್ ಇಷ್ಟೇ ಬರೆದ್ರೆ ಸಾಕಾ? ಸರ್ ಇದು ಬರೀಲೇಬೇಕು. ಯಾವ ತರ ಬರೆಯೋದು? ಇಂಡಿಕೇಟ್ ಮಾಡೋದು. ಗೇಟ್ಸ್ ಇಂಡಿಕೇಟ್ ಮಾಡಲೇಬೇಕು ಸರ್. ಗೇಟ್ ಇಂಡಿಕೇಟ್ ಮಾಡ್ಕೊಂಡು ಟ್ರೂ ಟೇಬಲ್ ಮಸ್ಟ್ ಅಂಡ್ ಶುಡ್ ಸರ್. ಓಕೆ. ಸೊ ಎರಡಕ್ಕೂ ಸೇರಿಸಿ ಮಾರ್ಕ್ಸ್ ಕೊಡ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್. ಈಗ 5 ಮಾರ್ಕ್ಸ್ ಅಂದ್ರೆ ನಿಮ್ಗೆ ಹೇಳಕ್ಕಾಗಲ್ಲ, ಈಗ ಬರೋದ್ರೆ 10 ಮಾರ್ಕ್ಸ್ ಕೊಟ್ಟರು ಕೊಡ್ಬೋದು. ಎಲ್ಲಾ ಗೇಟ್ಸ್ ಒಟ್ಟಿಗೆ ಕೊಟ್ರೆ 10 ಮಾರ್ಕ್ಸ್ ಗೆ ಕೊಟ್ಟಿದಾರ? ಬೇರೆ ಕ್ವಶನ್ ಪೇಪರ್ ಅಲ್ಲಿ ಆ ತರ? ಓಕೆ. ಅದನ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ನಾರ್ ಎಲ್ಲ ಒಂದೇ ಕ್ವಶನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಕೊಟ್ರೆ 10 ಮಾರ್ಕ್ಸ್ ಕೊಟ್ಟಿದ್ದಾರೆ ಸರ್. ಓಕೆ. ಸೊ ಇದನ್ನ ನೆನಪಿಟ್ಕೊಳ್ಳಿ ಮಕ್ಕಳೇ. ಕೊಟ್ಟಿರೋದ್ರಿಂದ ನಾಟ್ ಅಂಡ್ ಆರ್ ಮಾತ್ರ ಕೊಟ್ಟಿರೋದ್ರಿಂದ 5 ಮಾರ್ಕ್ಸ್ ಇದೆ. ಸೊ ಈಗ ಲೇಟೆಸ್ಟ್ ಕ್ವಶನ್ ಪೇಪರ್ ಬಂದಾಗ ನನಗೆ ಅನಿಸ್ತಂಗೆ ನಿಮ್ಗೆ ಮೇಡಮ್ ಹೇಳ್ದಂಗೆ 10 ಮಾರ್ಕ್ ಕ್ವಶನ್ ಒಂದೇ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಮಸ್ಟ್ ಅಂಡ್ ಶುಡ್ ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಓದಬೇಕು. ಸೊ ಇದು ಅಷ್ಟೊಂದು. ಓಕೆ ಓಕೆ. 3A ಮಾತ್ರ ಮಾಡಿದ್ದು. 3 ಮೇಲೆ ಇದೆ ಸರ್. 3A 3B ಬನ್ನಿ ಸರ್, ಮೇಲೆ ಇದೆ 3B ನಾ?
ಓ ಇಲ್ಲಿ ಮಿಕ್ಸಪ್ ಆಗಿದೆ ಹಾ, ಅಂತ ಸರ್. ಹೇಳಿದ್ರಲ್ಲ. ಒಂಚೂರು. 3A ಇದು ಕೇಳಿದ್ರ ಬುಲಿಯನ್ ಆಲ್ಜಿಬ್ರಾ. ಹಾ ಸರ್, ಅಷ್ಟು ರಿಪೀಟೆಡ್ ಇಲ್ಲ, ಕೆಲವೊಂದು ಪೇಪರ್ಸ್ ಅಲ್ಲಿ. ಬಟ್ ಇದು ಕೊಟ್ರೆ 5 ಮಾರ್ಕ್ಸ್ ನೀವು ಒಂದು 5 ಬರೆದ್ರೆ ಸಾಕು. ಹಾ, ಸೊ ಸರ್. ಇನ್ ಕೇಸ್ ಎನಿ 5 ಲಾಸ್ ಬರೆದ್ರೆ ಸಾಕಾಗತ್ತೆ. ಸಾಕು. ಸೊ ಇನ್ನು 3B ಸೇಮ್ ಅವಲೇ ನೋಡ್ದಂಗೆ ಅಲಾಂಗ್ ನಾನು ಸಿಂಬಲ್ಸ್. ಹೇಳಿದ್ನಲ್ಲ ಸರ್ 10 ಹಾ. ಮಾರ್ಕ್ಸ್ ಗೆ ಕೇಳ್ತಾರೆ ಅಂತ. ಓಕೆ, ಇಲ್ಲಿದೆ ನೋಡಿ ಸೊ ಸರ್. 10 ಮಾರ್ಕ್ ಕ್ವಶನ್ ವಿತ್ ಆಲ್ Gates. ಗೇಟ್ಸ್ ನ ಕೇಳಿರುವಂತದ್ದು. ಸೊ ಇದೊಂದು ನೆನ್ಪಿಟ್ಕೊಂಡ್ರೆ ನಿಮ್ಗೆ 5 ಮಾರ್ಕ್ಸ್ ಕೊಟ್ಟರು ಬರೀಬಹುದು, 10 ಮಾರ್ಕ್ಸ್ ಕೊಟ್ಟರು ಬರೀಬಹುದು. ಓಕೆ, ಸೊ ಅಲ್ಲಿಗೆ 40 ಮಾರ್ಕ್ಸ್ ಒಂದು ಸೆಕ್ಷನ್ ಆಲ್ಮೋಸ್ಟ್ ಒಂದು 2 ಸೆಕ್ಷನ್ ಕರೆಕ್ಟ್ ಬರೋದು ಸಾಕು. ಇನ್ನು ಥಿಯರಿ ಟೈಪ್ ಆಫ್ ಕ್ವಶನ್. ಸೊ ವಾಟ್ ಇಸ್ ದಿಸ್ ಡಿಸ್ಕ್ರೈಬ್ SOP ಅಂಡ್ POS ಕೇಳಿದಾರ ಮೇಡಮ್ ಇದು? ಸರ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳಿರೋದು ಜಾಸ್ತಿ, ಇಲ್ಲಿ ಥಿಯರಿ ಕೇಳಿದ್ದಾರೆ. ಓಕೆ, ಸೊ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ ಸರ್ ನಾವು ಇದರಲ್ಲಿ. ಇದು ಬೂಲಿಯನ್ ಆಲ್ಜಿಬ್ರಾ ಅಂಡ್ ಡ್ರಾ ದ ಲಾಜಿಕ್ ಡಯಾಗ್ರಾಮ್ ಆಫ್ ಸಿಂಪ್ಲಿಫೈಡ್ ಹಾ, ಸರ್. ಎಕ್ಸ್ಪ್ರೆಷನ್. ನಾವು ಲಾಸ್ಟ್ ಕ್ವೆಶ್ಚನ್ ನೋಡ್ದಂಗೆ ಇದು ಏನ್ ಡಿಸ್ಟ್ರಿಬ್ಯೂಷನ್ ಲಾ ತರ ಇದೆ, ಮ್ಯಾಥಮೆಟಿಕ್ಸ್ ತರ ಅದೇ ತರನೇ ಇದು. ಓಕೆ, ಸರ್ ಆ ಲಾಸ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಸೊ ಏನ್ 10th ಅಲ್ಲಿ x+y ಇಂಟು a+b ತರ ಓದಿರ್ತೀರಾ ಅದೇ ಸರ್. ತರಾನೇ x ಇಂದ a ಮಲ್ಟಿಪ್ಲೈ ಮಾಡೋದು, x ಇಂದ b ಮಲ್ಟಿಪ್ಲೈ ಮಾಡೋದು, y ಇಂದ a ಮಲ್ಟಿಪ್ಲೈ ಮಾಡೋದು, y ಇಂದ b ಮಲ್ಟಿಪ್ಲೈ. ಸೊ ಈ ತರ 4 ಟರ್ಮ್ಸ್ ಬರ್ತಾ ಇದೆ. ಮಲ್ಟಿಪ್ಲೈ ಮಾಡ್ತೀವಿ. ಸೊ a ಇಂಟು a ಬಂದಾಗ ನಮಗೆ a ಮಾತ್ರ ಬರುತ್ತೆ. ಸೊ a ಇಂಟು a ಅದು ಒಂದು ಲಾ. ಓಕೆ ಓಕೆ, ಇಸ್ ಈಕ್ವಲ್ ಟು a. ಸೊ ಇದನ್ನ ನಾವೇನ್ ಮಾಡ್ತೀವಿ a ಅಂತ A ಅಂತ ಬರ್ಕೊತೀವಿ. consider ಮಾಡ್ತೀವಿ. ಸೊ ಅವಾಗ So, ನಮಗೆ ಕಾಮನ್ ತೆಗಿತಾ ಇದ್ವಿ. common a ನ 1+c ಆಯ್ತು. ಆಮೇಲೆ 1+c 1 ಗೆ ಪ್ಲಸ್ ಸಿ ನ ಓಕೆ ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ ಸರ್. ಓಕೆ, ಸೊ ಅಲ್ಲಿಗೆ a ಪ್ಲಸ್ ab ಪ್ಲಸ್ bc ಬಂದಿದೆ. ಓಕೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮತ್ತೆ ಸೊ ಅಲ್ಲಿಗೆ 1+b ಬರ್ಲಿ ಅಥವಾ 1+c ಬರ್ಲಿ ಅದಕ್ಕೆಲ್ಲ ವ್ಯಾಲ್ಯೂ 1 ಅಂತ. ಓಕೆ, ಸೊ ಇದಕ್ಕೆ ಬೇರೆ ಮೀನಿಂಗ್ ಇರುತ್ತೆ, ಅದಕ್ಕೆ ನಮಗೆ 1 ಅಂತ ಆಗ್ತಾ ಇದೆ. ಓಕೆ, ಹಾಗಾಗಿ ನಮ್ಮ ವ್ಯಾಲ್ಯೂಸ್ ಫೈನಲ್ ಆಗಿ a ಪ್ಲಸ್ bc ಅಂತ ಬರುತ್ತೆ. ಓಕೆ, ಸೊ ಅದಕ್ಕೆ ಲಾಜಿಕ್ ಗೇಟ್ ಇದೆಯಾ, ಲಾಜಿಕ್ ಡಯಾಗ್ರಾಮ್? ಓಕೆ, ಸೊ ನೆಕ್ಸ್ಟ್ ಕ್ವಶನ್. ನೀವು ಹೇಳ್ದಂಗೆ ಇಲ್ಲಿ ಪ್ರಾಬ್ಲಮ್ಸ್ ಕೇಳಿದ್ದಾರೆ ಯಾವ್ದ್ರದ್ದು, SOP ಮತ್ತೆ POS. ಇದು ಯಾವ ತರ ಸಾಲ್ವ್ ಮಾಡೋದು ಮೇಡಮ್ ಇದು? ಸರ್ ಏನಿಲ್ಲ, SOP ಅಂದ್ರೆ ಸಮ್ ಆಫ್ ಪ್ರಾಡಕ್ಟ್ ಅಂತ, ಓಕೆ, POS ಅಂದ್ರೆ ಪ್ರಾಡಕ್ಟ್ ಆಫ್ ಸಮ್ ಅಂತ. ಸೊ ನಮಗೆ ಇಲ್ಲಿ ಕೊಟ್ಟಿರೋದು ಸಮ್ ಆಫ್ ಪ್ರಾಡಕ್ಟ್ ಇಂದ ಪ್ರಾಡಕ್ಟ್ ಆಫ್ ಸಮ್ ಗೆ ಕನ್ವರ್ಟ್ ಮಾಡುವಂತದ್ದು. ಓಕೆ, ಸೊ ಇಲ್ಲಿ ನಮ್ಗೆ ಕೊಟ್ಟಿರೋ ನಂಬರ್ಸ್ ಯಾವುದು 0, 2, 3, 5. ಓಕೆ. ಸೊ ಚೇಂಜ್ ದ ಸಿಂಬಲ್ ನಾನು ಹೇಳದ್ನಲ್ಲ ಸರ್, SOP ಇಂದ POS ಗೆ. ಸೊ ಇದು ಸಮ್ ಇಂಡಿಕೇಟ್ ಮಾಡುತ್ತೆ, ಇದು ಬಂದು ಪೈ ನಮಗೆ ಪ್ರಾಡಕ್ಟ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಇವಾಗ ಮಿಸ್ಸಿಂಗ್ ವೇರಿಯೇಬಲ್ಸ್ ನ ನಾವು ಬರ್ಕೋಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ, 0, 2, 3, 5 ಕೊಟ್ಟಿದಾರಲ್ಲ ಸರ್. ಅದ್ರಲ್ಲಿ ಮಿಸ್ಸಿಂಗ್ ಯಾವ್ದು ಇದೆ ಟರ್ಮ್ಸ್? 1, 4, 6, 7 ಇದೆ. ಸೊ ಅದನ್ನ ಪ್ರಾಡಕ್ಟ್ ಆಗಿ ಬರ್ಕೊಬೇಕು. ನೋಡಿ, ಪೈ ಆಫ್ 1, 4, 6, 7 ಅಂತ ಬರ್ದಿದ್ದಾರೆ. ಓಕೆ, ಹುಡುಗರು ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಬೇಡ ಬಿಡಿ ಮೇಡಮ್. ಇದು ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅದನ್ನೇ ಮಾತ್ರ ನಾವು ಇದು ಮಾಡೋಣ. ಇನ್ನು ಸೆಕ್ಷನ್ 3 ಇದೆ. ಸೊ ಐ ಥಿಂಕ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ವಾಟ್ ಈಸ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಕೇಳ್ತಾರ ಇದು? ಓಕೆ, ಸೊ ಇಲ್ಲಿ ಹೈಲೈಟ್ ಮಾಡಿರುವಂಥ ಪಾಯಿಂಟ್ಸ್ ಏನು ಜೊತೆಲಿ ಇದು ನೋಡಿ. ಈಗ ಏನನ್ನ ಕೇಳಿದ್ರೆ ಐ ಥಿಂಕ್ ಇದನ್ನ 10 ಮಾರ್ಕ್ಸ್ ಕ್ವಶನ್ ಕೊಡ್ಬೋದು. ಯಾಕಂದ್ರೆ ಇಲ್ಲಿ ಒಂದು ಲಾಜಿಕ್ ಸರ್ಕ್ಯೂಟ್ ಇದೆ, ಜೊತೆಲಿ ಇಷ್ಟು ಅಪ್ಲಿಕೇಶನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದನ್ನ ನೀವು ಥಿಯರಿ ಪಾರ್ಟ್ ಓದ್ಕೊಳಕ್ಕೆ ಈಸಿ ಆಗುತ್ತೆ, ಇಂಪಾರ್ಟೆಂಟ್ ಕ್ವಶನ್ ಕೂಡ. ಅದಾದ್ಮೇಲೆ ಮೇಡಮ್ ವಾಟ್ ಅಬೌಟ್ ದಿಸ್ ಒನ್, ಹಾಫ್ ಆರ್ಡರ್? ಸರ್ ಇದರಲ್ಲಿ 4 ಕ್ವೆಶನ್ಸ್ ಇದೆ ಸರ್. ಹಾಫ್ ಆರ್ಡರ್, ಫುಲ್ ಆರ್ಡರ್, ಹಾಫ್ ಸಬ್ಟ್ರಾಕ್ಟರ್, ಫುಲ್ ಸಬ್ಟ್ರಾಕ್ಟರ್. ನಾನು ಪ್ರೀವಿಯಸ್ಲಿ ಏನ್ ಹೇಳಿದ್ನಲ್ಲ, ಈ ಲೆಸನ್ ಇಂದ ಬರುವಂತ ಕ್ವಶನ್ಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಿರಾ? ಹೌದು ಸರ್. ಓಕೆ, ಸೊ ಈ 4 ಕ್ವೆಶನ್ ಇಂಪಾರ್ಟೆಂಟ್. ಸೊ ಅಲ್ಲಿಗೆ ಸ್ಟೂಡೆಂಟ್ಸ್ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋ ನೋಡ್ಕೊಳ್ಳಿ. ಅದರಲ್ಲಿ ಇದು ಹ್ಯಾಪ್ ಆರ್ಡರ್ ಬಗ್ಗೆ ಮತ್ತೆ ಈ ತರ 4 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾ ಸರ್. ಸೊ ಇಲ್ಲಿ ಏನ್ ಹಾಫ್ ಆರ್ಡರ್ ಕೊಟ್ಟಿದಾರಲ್ಲ, ಏನಿಲ್ಲ, ಆರ್ಡರ್ ಅಂದ್ರೆ ಗೊತ್ತಿದೆ, ಆಡ್ ಮಾಡುವಂತದ್ದು. ಸೊ 2 ಬೈನರಿ ನಂಬರ್ಸ್ ನ ಆಡ್ ಮಾಡಿದಾಗ ನಮಗೆ ಒಂದೇನ್ ಬರುತ್ತೆ, ಸಮ್ ಬರುತ್ತೆ, ಇನ್ನೊಂದೇನಾಗುತ್ತೆ, ಕ್ಯಾರಿ ಆಗಿರುತ್ತೆ. ಸೊ ಅದ್ರದ್ದು ಟ್ರೂತ್ ಟೇಬಲ್ ಏನ್ ನೋಡ್ತಾ ಇದೀವಲ್ಲ ನಾವು ಇಲ್ಲಿ, ಅದೇ ಸರ್. ಓಕೆ, ಇದೇ ಅದು ಆಕ್ಚುಲಿ. ಓಕೆ, ಇದು ಏನಂತ ಕರೆದಿದ್ದನ್ನ ಹಾಫ್ ಆರ್ಡರ್. ಓಕೆ, ಸೊ ಅದಕ್ಕೆ ಲಾಜಿಕ್ ಎಕ್ಸ್ಪ್ರೆಷನ್, ಓಕೆ, ಲಾಜಿಕ್ ಡಯಾಗ್ರಾಮ್ ಸರ್. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಪ್ರತಿ ಕ್ವಶನ್ ಪೇಪರ್ ಕೇಳಿರುವಂತ ಕ್ವೆಶ್ಚನ್, ರಿಪೀಟೆಡ್ ಕ್ವೆಶ್ಚನ್. ಸೊ ನಾನು ಅದು ಒಂದು ಹಾಫ್ ಆರ್ಡರ್ ಆಯ್ತು,
ಈ ನೆಕ್ಸ್ಟ್ ಕ್ವೆಶನ್ ಬಂದು ಫುಲ್ ಆಡರ್. ಸೊ ಈಗ ಅದಕ್ಕೂ ಇದಕ್ಕೂ ಟ್ರೂತ್ ಟೇಬಲ್ ಒಂದು ಡಿಫ್ರೆನ್ಸ್ ಆಗುತ್ತೆ. ಟ್ರೂತ್ ಟೇಬಲ್ ಮತ್ತೆ ಇದ್ರಲ್ಲಿ ಏನಾಗುತ್ತೆ ಸರ್, ಒಂದು ಕ್ಯಾರಿ ಏನಿದೆಯಲ್ಲ ಅದು ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಬಿಟ್ಟಿಗೆ. ಓಕೆ ಓಕೆ. ಸೊ ಹಂಗಾಗಿ ಇದ್ರದ್ದು ಥಿಯರಿ ಪಾರ್ಟ್ ಒಂಚೂರು ಚೇಂಜ್ ಆಗುತ್ತೆ. ಫುಲ್ ಆಡರ್ ಇಸ್ ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ that performs addition of 3-bit binary numbers. Okay. So, and generates 2 outputs. It is used for adding 2 input bits and an input carry. So, ನಾನು ಹೇಳಿದ್ನಲ್ಲ ಕ್ಯಾರಿನ ಮತ್ತೆ ಇನ್ಪುಟ್ ಆಗಿ ತಗೊಂತಾರೆ. ಸೊ ಹಂಗಾಗಿ 3-bit ಅಡಿಷನ್ ಮಾಡುತ್ತೆ ಇಲ್ಲಿ. ಮತ್ತೆ ಔಟ್ಪುಟ್ ಬಂದು ಒಂದು ಸಮ್ ಆಗಿರುತ್ತೆ, ಒಂದು ಕ್ಯಾರಿ ಆಗಿರುತ್ತೆ ಸರ್. The third input is denoted as scene. ಓಕೆ. ಸೊ ಇದು ಬರೆಯುವಂಥದ್ದು ಸೇಮ್ ನಾವು ಅವಾಗಲೇ ಬರ್ದಂಗೆ 4 ಬರ್ಕೊಬೇಕು, 2 ಬರಿಬೇಕು, 1 ಬರ್ಕೊಬೇಕು. ಬಟ್ ಇದು 1 ಸೇಮ್ ಕ್ಯಾರಿ ಇನ್ ಅಂತ ಸಿ ಇನ್ ಅಂತ ಕ್ಯಾರಿನಾ ಇಲ್ಲ ಅಥವಾ ನಾವು ಬರ್ಕೊಳೋ ಡೈರೆಕ್ಟ್ ಬರ್ಕೊಳೋದು? ಸೊ ಮತ್ತೆ ಸಮ್ ಮತ್ತೆ ಕ್ಯಾರಿ. ಸೊ ಈ ಕ್ಯಾರಿ ಆಪ್ಷನ್ ಎಲ್ಲಿ ತಗೋತಿದ್ರು ಇದರಲ್ಲಿ? ಅದೇ ಐ ಥಿಂಕ್ ಈ ಸಮ್ ಮಾಡ್ತಾ ಇರೋದು ಯಾವ್ದಾವ್ದನ್ನು ಸಮ್ ಮಾಡ್ತಾ ಇರೋದು ಅಂತ, ಈ 3 ಸಮ್ ಮಾಡ್ತಾ ಇರೋದಾ? ಓಕೆ. ಸೊ ಈ 3 ಸಮ್ ಮಾಡಿದ್ರೆ ಕ್ಯಾರಿ ಬರ್ತಾ ಇಲ್ಲ 0, ಈ 3 ಆಡ್ ಮಾಡಿದಾಗ ಕ್ಯಾರಿ ಬರ್ತಾ ಇಲ್ಲ, ಕ್ಯಾರಿ 0. ಸೊ ಅಲ್ಲಿಗೆ ನಮ್ಗೆ ಕ್ಯಾರಿ ಬರುತ್ತಂದ್ರೆ ಸರ್, 2 1 1 ಬಂದಾಗ, 2 ಇನ್ಪುಟ್ 1 1 ಬಂದಾಗ ಮಾತ್ರ ಕ್ಯಾರಿ ಬರುತ್ತೆ. ಇಲ್ಲಿ 2 ಇನ್ಪುಟ್ 1 1 ಇದೆ, ಸೊ ಕ್ಯಾರಿ 1 ಬರ್ತಾ ಇದೆ. ಅಗೇನ್ ಇಲ್ಲಿ 2 ಇನ್ಪುಟ್ 1 1 ಇದೆ, ಸೊ ವಿ ಆರ್ ಗೆಟಿಂಗ್ 1 ಕ್ಯಾರಿ. ಅಗೇನ್ ಇಲ್ಲೂ ಕೂಡ 2 1 1 ಇದೆ ನಮ್ಗೆ ಇಲ್ಲಿ. ಸೊ ಇದೊಂದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನನಗೆ ಇಷ್ಟು ಕ್ಲಿಯರ್ ಅರ್ಥ ಆಗ್ತದೆ ಅಂದ್ರೆ ಡೆಫಿನೆಟ್ಲಿ ನಾನು ಇಷ್ಟು ದಿನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ DE ಸ್ಟೂಡೆಂಟ್ಸ್ ಯಾಕೆ ಕಷ್ಟ ಅಂತಿದ್ರೆ ಅಂದ್ರೆ, ಈಗ ನಾವು ಕ್ವಶನ್ ಪೇಪರ್ ನೋಡ್ತಿದ್ರೆ ಮ್ಯಾಕ್ಸಿಮಮ್ ಎಲ್ಲ ಪ್ರಾಬ್ಲಮೆಟಿಕ್ಸ್ ಇದೆ, ಥಿಯರಿ ಜಾಸ್ತಿ ಇಲ್ಲ. PMS ಪಾಸ್ ಆಗಿರೋರು ಕೂಡ DE ಪಾಸ್ ಆಗೋ ಕಷ್ಟ ಅಂತ ಸುಮಾರು ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡಿದ್ರಿ. ಸೊ ಅಂದ್ರೆ ಈ ತರ ಟೇಬಲ್ಸ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡ್ರೆ ಈ ಸತಿ ಪಕ್ಕಾ ನೀವು ಕ್ಲಿಯರ್ ಮಾಡ್ಕೊಳಕ್ಕೆ ಈಸಿಯಾಗಿ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆನಾ? ಸೊ ಆಸ್ ಯೂಶುವಲ್ ಮತ್ತೆ ಅದಕ್ಕೊಂದು ಸಮ್ ಎಕ್ಸ್ಪ್ರೆಷನ್ ಇರುತ್ತೆ, ಓಕೆ, ಕ್ಯಾರಿ ಎಕ್ಸ್ಪ್ರೆಷನ್ ಇರುತ್ತೆ. ಓಕೆ. ಅದ್ರ ಬೇಸಿಸ್ ಮೇಲೆ ಲಾಜಿಕ್ ಡಯಾಗ್ರಾಮ್ಸ್. ಸೊ ಈ ಲಾಜಿಕ್ ಡಯಾಗ್ರಾಮ್ನ ಬರೀಬೇಕು. ಸುಮಾರು ಜನ ಇದೊಂದು ಹುಡುಗರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಒಂದು 10 ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಅನ್ಸುತ್ತೆ ಐ ಥಿಂಕ್. ಸೊ ಇನ್ನ ಲಾಸ್ಟ್ ಮೇಡಮ್ ಇಲ್ಲಿರುವಂತ ಸೀರಿಯಲ್ ಆರ್ಡರ್ ಮತ್ತೆ ಪ್ಯಾರಲಲ್ ಆರ್ಡರ್. ಐ ಥಿಂಕ್ ಇದು ಕೂಡ ಒನ್ ಆಫ್ ದ ಡಿಫರೆನ್ಸ್ ಕ್ವಶನ್, ಯಾವಾಗಲೂ ರಿಪೀಟ್ ಆಗುವಂತ ಕ್ವಶನ್. ಸೊ ಇಲ್ಲಿರುವಂತದ್ದು 5 ಮಾರ್ಕ್ಸ್ ಇದೆ, ನೀವು 5 ಪಾಯಿಂಟ್ಸ್ ಬರೆದ್ರೆ ಸಾಕು. ಯಾವ್ದಾರ 5 ಪಾಯಿಂಟ್ಸ್ ಬರೆದ್ರೆ ಸಾಕು ಸರ್. ಓಕೆ, ಆದಷ್ಟು ಚಿಕ್ಕವೇ ಓದ್ಕೊಳ್ಳಿ, ತೊಂದರೆ ಇಲ್ಲ. ಯೂಸರ್ ಶಿಫ್ಟ್ ರಿಜಿಸ್ಟರ್, ಯೂಸಸ್ ವಿತ್ ಪ್ಯಾರಲಲ್ ಲೋಡ್ಸ್, ರಿಕ್ವೆಸ್ಟ್ ಸಿಂಗಲ್ ಫುಲ್ ಆಡರ್, ಮಲ್ಟಿಪಲ್ ಫುಲ್ ಆಡರ್ಸ್, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್, ಕಾಂಬಿನೇಷನಲ್ ಸರ್ಕ್ಯೂಟ್, ಸೊ ಸ್ಲೋ ಇನ್ ಆಪರೇಷನ್, ಫಾಸ್ಟ್ ಇನ್ ಆಪರೇಷನ್. ಸೊ ಎನಿ ಆಫ್ ದಿ 5 ಪಾಯಿಂಟ್ಸ್ ಓದ್ಕೊಂಡ್ರೆ ಸಾಕು. ಸೊ ಅಗೇನ್ ಇಲ್ಲಿ ಅವಾಗಲೇ ಆರ್ಡರ್ ಬಂದಂಗೆ ಇಲ್ಲಿ ಸಬ್ಟ್ರಾಕ್ಟ್ ಬರ್ತಾ ಇದ್ದಾವೆ. ಸೊ ತುಂಬಾ ಇವಾಗ ಒಂದು ಐಡಿಯಾ ಬರ್ತಿದೆ ಯಾವ ತರ ಅಂತೇಳಿ. ಐ ಥಿಂಕ್ ಸ್ಟೂಡೆಂಟ್ ನಿಮಗೂ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಇದೇ ಮೊಮೆಂಟ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಹೇಳಿ ಸರ್ ಅರ್ಥ ಆಗ್ತಿದೆ ಅಂತೇಳಿ. ಸುಮಾರು ಜನ ಹುಡುಗರಿಗೂ ಯೂಸ್ ಆಗುತ್ತದು. ಸೊ ಇದು ಸಬ್ಟ್ರಾಕ್ಷನ್ ಮಾಡುತ್ತೆ. ಸೊ ನಾವು ಆರ್ಡರ್ ಅಲ್ಲಿ ನೋಡಿದಾಗ ಆಡ್ ಮಾಡಿದಾಗ ನಮಗೆ ಬರೋದು ಸಮ್ಮು ಮತ್ತೆ ಇನ್ನೊಂದು ಕ್ಯಾರಿ ಆಗಿರುತ್ತೆ. ಸಬ್ಟ್ರಾಕ್ಟ್ ಮಾಡಿದಾಗ ಆಬ್ವಿಯಸ್ಲಿ ಏನ್ ಬರುತ್ತೆ, ಒಂದು ಡಿಫ್ರೆನ್ಸ್ ಆಗಿರುತ್ತೆ, ಮತ್ತೆ ನಾವು ಇನ್ನೊಂದು ಬಾರೋ ಆಗಿರುತ್ತೆ. ಸೊ ಹಿಂದಿನ ನಂಬರ್ ಇಂದ ಬಾರೋ ಮಾಡಿ ಆ ಸ್ಟೆಪ್ ನ ಫಾಲೋ ಮಾಡಕ್ಕೆ. ಸೊ ಹಾಫ್ ಸಬ್ಟ್ರಾಕ್ಟರ್ ಅಲ್ಲಿ ನಮ್ಗೆ 2 ಇನ್ಪುಟ್ ಇದೆ, 2 ಔಟ್ಪುಟ್ ಇದೆ. ಒಂದು ಇನ್ಪುಟ್ ಬಂದು A ಮತ್ತೆ B ಆಗಿರುತ್ತೆ, ಔಟ್ಪುಟ್ ಬಂದು ಡಿಫ್ರೆನ್ಸ್ ಮತ್ತೆ ಬಾರೋ ಆಗಿರುತ್ತೆ. ಅದಕ್ಕೆ ಎಕ್ಸ್ಪ್ರೆಷನ್ ಈ ರೀತಿ ಇರುತ್ತೆ, ಡಿಫ್ರೆನ್ಸ್ ಗೆ ಬಾರೋಗೆ. ಇದು ಟ್ರೂತ್ ಟೇಬಲ್ ಆಗಿದೆ. ಟ್ರೂತ್ ಟೇಬಲ್ ಲಾಜಿಕ್ ಡಯಾಗ್ರಾಮ್ ಒಂದು ಇರುತ್ತೆ ಸರ್. ಓಕೆ, ಸೊ ಇದಕ್ಕೊಂದು ಲಾಜಿಕ್ ಡಯಾಗ್ರಾಮ್. ಸೊ ಇದು ಈಸಿ ಇದೆಯಾ? ಸೊ 3-bit ಪ್ಯಾರಲಲ್ ಆರ್ಡರ್ ಮಲ್ಟಿಪಲ್ ಟೈಮ್ಸ್ ಕೇಳಿದ್ದಾರೆ ಸರ್, ಬಟ್ ಹುಡುಗರು ಸ್ವಲ್ಪ ಕಷ್ಟ ಆಗ್ಬೋದು ಇದು. ಏನಂದ್ರೆ ನಾವೇನು ಫುಲ್ ಆರ್ಡರ್ ಓದಿದ್ವಲ್ಲ ಸರ್, ಅದೇ ಕಾನ್ಸೆಪ್ಟ್ ಅಲ್ಲೇ ಇರೋದು. ಈಸಿಯಾಗಿ ಅರ್ಥ ಮಾಡ್ಕೊಂಡು ಬರೀಬಹುದು ಸರ್. ಸ್ವಲ್ಪ ಥಿಯರಿ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇನ್ನ ಲಾಸ್ಟ್ ಸೆಕ್ಷನ್ 4 ಅಲ್ಲಿ ಇದೆ ಈಗ ಮಲ್ಟಿಪ್ಲೆಕ್ಸರ್. ಇದು ಮೇಡಮ್ ಸರ್ ಮೋಸ್ಟ್ ರಿಪೀಟೆಡ್ question in section 4, 2:1 marks, 4:1 marks. Okay. So 2:1 marks sir. Multiplexer. Marks ಅಂದ್ರೆ multiplexer. Okay, ನಾನು ಮಾರ್ಕ್ಸ್ ಅನ್ಕೊಂಡೆ. ಸೊ ಇದು 2:1 ಮಲ್ಟಿಪ್ಲೆಕ್ಸರ್ ಮತ್ತೆ 4:1 ಮಲ್ಟಿಪ್ಲೆಕ್ಸರ್. ಸೊ ತುಂಬಾ ಇಂಪಾರ್ಟೆಂಟ್. ಸೊ ಇದು 2:1 marks ಅಲ್ಲಿ ಇಟ್ ಇಸ್ ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ವಿತ್ 2 ಇನ್ಪುಟ್ಸ್. ನಿಮ್ಗೆ ಇಲ್ಲಿ ಇನ್ಪುಟ್ ಲೈನ್ಸ್ ಕಾಣಿಸ್ತಾ ಇದೆ, I0 I1. ಒಂದು ಔಟ್ಪುಟ್ ಇರುತ್ತೆ. ಸೊ 2:1 ಇಂಡಿಕೇಟ್ ಮಾಡ್ತಾ ಇರೋದು ಅದು ಸರ್. ಇದು ಈ ಕಡೆ ಬಂದು ಇನ್ಪುಟ್, ಈ ಕಡೆ ಬಂದು ಔಟ್ಪುಟ್. ಓಕೆ. ಸೊ 2 ಇನ್ಪುಟ್ ಕೊಟ್ಟಾಗ ನಿಮಗೆ ಒಂದು ಔಟ್ಪುಟ್ ಬರುತ್ತೆ. ಸೊ ಒಂದು ಸೆಲೆಕ್ಟ್ ಲೈನ್ ಇರುತ್ತೆ ಸರ್ ಅಲ್ಲಿ ಎಸ್.
ಸೊ ನೀವು ಸೆಲೆಕ್ಟ್ ಲೈನ್ ನ 0 ಕೊಟ್ಟಾಗ ಇನ್ಪುಟ್ I0 ಆನ್ ಆಗಿರುತ್ತೆ. ಓಕೆ ಸೆಲೆಕ್ಟ್ ಲೈನ್ 1 ಕೊಟ್ಟಾಗ ಇನ್ಪುಟ್ I1 ಆನ್ ಆಗಿರುತ್ತೆ. ಓಕೆ ಸೊ ಅದಕ್ಕೆ ಎಕ್ಸ್ಪ್ರೆಷನ್ ಇದೆ ಸರ್, y is equal to s ಎಸ್ 0 ಅಂದ್ರೆ ಕಾಂಪ್ಲಿಮೆಂಟ್ ಅಲ್ಲ ಸರ್, ಸೊ s ಓ ಎಸ್ ಡ್ಯಾಶ್ ಓಕೆ ಇಂಟು I0 ಓಕೆ ಎಸ್ ಇಂಟು I0 ಪ್ಲಸ್ Plus s ಇಂಟು I1. ಓಕೆ ಅದು ಎಕ್ಸ್ಪ್ರೆಷನ್. ಹಾ ಸರ್, ಸೊ ಅದಕ್ಕೆ ಇದು ಬರೆದ್ರೆ ಇದು ಬರೆಯಕ್ಕೆ ಈಸಿ ಆಗುತ್ತೆ. ಇದನ್ನ easy. ನೋಡ್ಕೊಂಡು ಇದನ್ನ ಬರೆಯುವಂತದ್ದು. ಸೊ ಹಾ, ಇಲ್ಲಿ 0 ಇರೋ ಕಡೆಗೆ 10 ಅಂತ ಬರ್ಕೊಂಡಿದ್ದಾರೆ. ನೆಕ್ಸ್ಟ್ ಇದು ಸೆಲೆಕ್ಟ್ ಲೈನ್ 0 ಆಗಿದ್ದಾಗ ಸರ್ ಸೆಲೆಕ್ಟ್ ಲೈನ್ 0 ಆಗಿದ್ದಾಗ I0 ಆನ್ ಆಗಿರುತ್ತೆ. ಓಕೆ ಸೆಲೆಕ್ಟ್ ಲೈನ್ 1 ಆಗಿದ್ದಾಗ I1 ಆನ್ ಆಗಿರುತ್ತೆ. Okay. ಆ ರೀತಿ ಓಕೆ ಅದೇ ರೀತಿ ಎಕ್ಸ್ಪ್ರೆಷನ್ ಬರ್ಕೊಂತೀವಿ. ಈ ಎಕ್ಸ್ಪ್ರೆಷನ್ ನೋಡ್ಕೊಂಡು ನಾವು ಲಾಜಿಕ್ ಡಯಾಗ್ರಾಮ್ ಬರೀತೀವಿ. ಓಕೆ ಸೊ ಇದಕ್ಕೆ ಲಾಜಿಕ್ ಡಯಾಗ್ರಾಮ್. ಅದೇ ತರ 4:1 One marks. ಮಲ್ಟಿಪ್ಲೆಕ್ಸರ್. ಸೊ ಇದನ್ನ ಈ ತರ ಅಂದ್ರೆ ಇಲ್ಲಿ 4:1 ಮಲ್ಟಿಪ್ಲೆಕ್ಸರ್ ನ 2:1 ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಕೊಟ್ಟಿದ್ದಾರೆ. ಹಾ 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 ಸೊ ಹಂಗಾಗಿ ನಾವು ಇಲ್ಲಿ ಫುಲ್ಲು 4:1 ಮಾರ್ಕ್ಸ್ ನ 2:1 ಮಾರ್ಕ್ಸ್ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಸೊ 2:1 ಅಂದ್ರೆ ನಮಗೆ 2 ಇನ್ಪುಟ್ ಇರೋದು, 1 ಔಟ್ಪುಟ್ ಇದೆ. ಸೊ ನಮಗೆ ಇಲ್ಲಿ ಬೇಕಾಗಿರೋದು 4:1 ಆಗಿರೋದ್ರಿಂದ 2 2:1 ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡ್ಕೊಂತೀವಿ. ಸೊ ಅಲ್ಲಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್. ದ 2:1 ಮಲ್ಟಿಪ್ಲೆಕ್ಸರ್ ಹ್ಯಾಸ್ 2 ಡೇಟಾ ಇನ್ಪುಟ್ಸ್ ಅಂಡ್ 1 ಸೆಲೆಕ್ಟ್ ಲೈನ್ ಅಂಡ್ 1 ಔಟ್ಪುಟ್, ವೆರಸ್ 4:1 multiplexer has 4 data inputs, 2 select lines and 1 output. ಓಕೆ 4 ಡೇಟಾ ಇನ್ಪುಟ್ಸ್ 2 select lines and 1 output. ಸೊ ನಮಗೆ ಈ 2:1 ಯೂಸ್ ಮಾಡ್ಕೊಂಡು ಇವಾಗ 4:1 ಬರಿಬೇಕಾಗಿರೋದ್ರಿಂದ ವಿ ರಿಕ್ವೈರ್ 2:1 multiplexer in the first stage. ಓಕೆ ಟು ಗೆಟ್ ದ 4 ಡೇಟಾ ಇನ್ಪುಟ್ಸ್. ಸೊ 4 ಇನ್ಪುಟ್ ಬರಬೇಕು ಅಂದ್ರೆ ನಾವು 2 2:1 multiplexer ನ ಯೂಸ್ ಮಾಡ್ತಾ ಇದೀವಿ. ಅದರ ಔಟ್ಪುಟ್ ಬಂದು ನಾವು 2 2:1 ಔಟ್ಪುಟ್ ನ ತಗೊಂಡು ಬಂದು ಇನ್ನೊಂದು 2:1 ಔಟ್ಪುಟ್ ಗೆ ಕನೆಕ್ಟ್ ಮಾಡ್ತಾ ಇದೀವಿ. ಡಯಾಗ್ರಾಮ್ ನೋಡಿ. ಸೊ ಇಲ್ಲೇನ್ ಕಾಣಿಸ್ತಿದೆಯಲ್ಲ, ಇಲ್ಲಿ 4 ಇನ್ಪುಟ್ಸ್ ಆಯ್ತು ಸರ್. ಇದು I0 I1 I2 I3. ಈ 2 ಔಟ್ಪುಟ್ ಬಂದು ಏನಾಯ್ತು, ಇನ್ನೊಂದು 2:1 ಮಲ್ಟಿಪ್ಲೆಕ್ಸರ್ ಗೆ ಕೊಟ್ಟಿದೀವಿ. ಸೊ ಅದರ ಔಟ್ಪುಟ್ ಬಂದು Y. ಸೊ 4:1 ಮಾರ್ಕ್ಸ್, 4 ಇನ್ಪುಟ್ಸ್ 1 ಔಟ್ಪುಟ್. ವಾಟ್ ಅಬೌಟ್ ಈ ಟ್ರೂತ್ ಟೇಬಲ್ ಮೇಡಮ್? ಇದರ ಪ್ರಕಾರ ಬರೆಯುವಂಥದ್ದು. ಐ ಥಿಂಕ್ ಇದನ್ನ ಹುಡುಗರು ಅಕಸ್ಮಾತ್ ಈ ಥಿಯರಿ ಪಾರ್ಟ್ ಇಲ್ಲ ಅಂದ್ರೂ ನೆನ್ಪಿಟ್ಕೊಳ್ಳಿ, ಇದೆರಡನ್ನ ಪ್ರಾಕ್ಟೀಸ್ ಮಾಡಿ ಅಟ್ಲೀಸ್ಟ್ ಬರೆಯಕ್ಕೆ. ಇದನ್ನ ನೋಡ್ಕೊಂಡು ನೀವು ಬೇಕಾದ್ರೆ ಥಿಯರಿ ಬರೀಬಹುದು ಅಂತ ಅನ್ಕೋತೀನಿ. ಈಸಿ ಇದೆ ಸರ್. ಫಸ್ಟ್ ಸ್ಟೇಜ್ ಅಲ್ಲಿ ನಮಗೆ 2 2:1 ಮಾರ್ಕ್ಸ್ ಬೇಕು. ಅದ್ರಲ್ಲಿ ಬರುವಂತ ಔಟ್ಪುಟ್ ನ ಮತ್ತೆ ನಾವು ಕನೆಕ್ಟ್ ಮಾಡಿ ಇನ್ನೊಂದು 2:1 ಮಲ್ಟಿಪ್ಲೆಕ್ಸರ್ ಕೊಟ್ಟು ಅದರಿಂದ ಔಟ್ಪುಟ್ ತಗೊಂತೀವಿ. ಸೊ ಇಲ್ಲಿ ನಮ್ಮ DE ಓದ್ತಾರ ವಿದ್ಯಾರ್ಥಿಗಳು ಸುಮಾರು ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗೋ ಸ್ಟೂಡೆಂಟ್ಸ್ ಇರ್ತಾರೆ. ಇಂಜಿನಿಯರಿಂಗ್ ಅಲ್ಲಿ ಈ ತರದೆಲ್ಲ ಬರ್ತಾವ ಜಾಸ್ತಿ? ಹಾ ಸರ್, ಇರ್ತಾವ. ಓಕೆ, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ 4:1 ಮಲ್ಟಿಪ್ಲೆಕ್ಸರ್ ವಿತ್ ಬ್ಲಾಕ್ ಡಯಾಗ್ರಾಮ್. ಐ ಥಿಂಕ್ ಇದು ಅದೇ ತರ, ಬಟ್ ಅದು ಬಂದು 2:1 ಕೊಟ್ಟಿರೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು. ಈ ಡೈರೆಕ್ಟ್ ಆಗಿ 4:1 ಕೊಟ್ಟಿದ್ದಾರೆ. ಸೊ 4 ಇನ್ಪುಟ್ಸ್ ಕೊಡ್ತೀರಾ, 1 ಔಟ್ಪುಟ್ ಬರುತ್ತೆ. ಸೊ 4 ಇನ್ಪುಟ್ಸ್ ಬಂದು ಈ ರೀತಿ ಇರುತ್ತೆ, I0 I1 I2 I3. ಔಟ್ಪುಟ್ ಬಂದು Y. ಸೊ 4:1 ಮಲ್ಟಿಪ್ಲೆಕ್ಸರ್ಗೆ 2 ಸೆಲೆಕ್ಟ್ ಲೈನ್ ಬೇಕು. ಸೊ S1 S0. ಸೊ S1 S0 0 0 ಇದ್ದಾಗ I0 ಆನ್ ಆಗುತ್ತೆ, 0 1 ಇದ್ದಾಗ I1 ಆನ್ ಆಗುತ್ತೆ, 1 0 ಇದ್ದಾಗ I2 ಆನ್ ಆಗುತ್ತೆ, 1 1 ಇದ್ದಾಗ I3 ಆನ್ ಆಗುತ್ತೆ. ಅದ್ರ ತಕ್ಕನಂಗೆ ಎಕ್ಸ್ಪ್ರೆಷನ್ ಮತ್ತೆ ಟ್ರೂತ್ ಟೇಬಲ್, ಸಾರಿ ಲಾಜಿಕ್ ಡಯಾಗ್ರಾಮ್. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ನಾವು ನೋಡಿದಂಗ ಲಾಸ್ಟ್ ಕ್ಲಾಸ್ ಎಲ್ಲ ಬರೀ 1:2 ಡಿ ಮಲ್ಟಿಪ್ಲೆಕ್ಸರ್ ಇದೇ ಬರ್ತಾ ಇದೆ. ಮ್ಯಾಕ್ಸಿಮಮ್ ಇದೇ ಕ್ವಶನ್ಸ್ ರಿಪೀಟ್ ಆಗುತ್ತೆ ಅನ್ಸುತ್ತೆ. ಸೆಕ್ಷನ್ 4 ಅಲ್ಲಿ ಇದ್ದೇ ಇರುತ್ತೆ ಸರ್. ಮತ್ತೆ ಒಂದು ಅಪ್ಲಿಕೇಶನ್ ಆಫ್ ಮಲ್ಟಿಪ್ಲೆಕ್ಸರ್, ಆ ಕ್ವಶನ್ ಸ್ವಲ್ಪ ರಿಪೀಟ್ ಆಗಿದೆ ಸರ್. ಸೊ ಐ ಥಿಂಕ್ ಥಿಯರಿ ಓದಂಗಿದ್ರೆ ಇದೊಂದು ಕ್ವಶನ್ ಆಡ್ ಮಾಡ್ಕೊಳ್ಳಿ. ನಾವು ನೋಡ್ದಂಗೆ ಸ್ಟಾರ್ಟಿಂಗ್ ಅನಲಾಗ್ ಒಂದು ಡಿಫ್ರೆನ್ಸು, ಮತ್ತೆ ಡಿಫ್ರೆನ್ಸ್ ಅಲ್ಲಿ 2 ಕೇಳಿದ್ರು, ಒಂದು ಅನಲಾಗು ಮತ್ತೆ ಇದು, ಇನ್ನೊಂದು ಪ್ಯಾರಲ್ ಮತ್ತೆ ಸೀರಿಯಲ್ ಅಂತ ಒಂದು ಡಿಫ್ರೆನ್ಸ್ ಕೇಳಿದ್ರು ಆಡರ್ದು, ಮತ್ತೆ ಅಪ್ಲಿಕೇಶನ್ ಆಫ್ ಮಲ್ಟಿಪ್ಲೆಕ್ಸ್. ಇದು ಬಿಟ್ಟು ಬೇರೆ ಥಿಯರಿ ನಾವು ನೋಡಿದ್ದೇ ಇಲ್ಲ. ಸೊ ಇದು 10 ಮಾರ್ಕ್ಸ್ ಕ್ವಶನ್ ಅನ್ಸುತ್ತೆ. ಇಂಪ್ಲಿಮೆಂಟ್ ಆಫ್ ಈಕ್ವೇಶನ್ಸ್ 5 ಮಾರ್ಕ್ಸ್.
ಐ ಥಿಂಕ್ ಇನ್ನು ಉಳಿದಿರೋದು ಸೆಕ್ಷನ್ 5 ಅಲ್ಲೇನೆ ಥಿಯರಿ ಕಾಣಿಸ್ತಾ ಇಲ್ಲಿವರೆಗೂ ನಾವು ನೋಡ್ದಂಗೆ ಲಿಸ್ಟ್ ಅಪ್ಲಿಕೇಶನ್ಸ್ ಆಫ್. ಬಂದದ್ದು ಫುಲ್ ಥಿಯರಿ ಪಾರ್ಟ್ಸ್ ಆಗಿದ್ದು. ಸೊ ಸ್ಟೂಡೆಂಟ್ಸು ಯಾರು ಕಷ್ಟ ಆಗುತ್ತೆ ಈ ಪಾರ್ಟ್ನ ಕಂಪಲ್ಸರಿ ಅಟೆಂಡ್ ಮಾಡಿ. ಅಂದರೆ ಇಲ್ಲಿ ನೀವು 20 ಮಾರ್ಕ್ಸ್ನ ತೊಗೊಂಡ್ಬಿಟ್ರೆ ಇನ್ನು ರಿಮೈನಿಂಗ್ 20 ಮಾರ್ಕ್ಸ್ನ ಯಾವುದಾದ್ರೂ ಒಂದು ಸೆಕ್ಷನ್ ತೊಗೊಂಡ್ರೆ ನಿಮಗೆ 40 ಮಾರ್ಕ್ಸ್ ಪಾಸಿಂಗ್ ಆರಾಮಾಗಿ ಬರುತ್ತೆ. ಸೊ ಪಾಸಿಂಗ್ ಅಂತ ಓದೋರಿಗೆ ನಾವೀಗ ಆಲ್ಮೋಸ್ಟ್ ಯಾರ್ಯಾರು ಯಾವ್ದು ಓದ್ತಾರೆ ಅಂತ ಗೊತ್ತಾಗಲ್ಲ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದಿರಿ. ಬಟ್ ನೀವು ಅದ್ರಲ್ಲಿ ಸೆಲೆಕ್ಟಿವ್ ಅಂದರೆ ನೀವು ಡೆಫಿನೆಟ್ ಆಗಿ ಸರ್ ನಾವು ಜಸ್ಟ್ ಪಾಸ್ ಆಗೋಕ್ಕೆ ಅಂತ ಕೇಳೋದೇ ಆದರೆ ಥಿಯರಿ ಪಾರ್ಟ್ ಸೆಕ್ಷನ್ 5 ಬರ್ತಾ ಇದೆ, ಅದನ್ನು ಕಾನ್ಸಂಟ್ರೇಟ್ ಮಾಡಿ. ಮಿಕ್ಕಿದ 20 ಮಾರ್ಕ್ಸಿಂದ ನಮ್ಗೆ ಹೇಳೋದು ಒಂದು 60 ಮಾರ್ಕ್ಸ್ ಟ್ರೈ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ 40 ಮಾರ್ಕ್ಸ್ ಎನಿ ಆಫ್ ದಿ ಮೀನ್. ಸೊ ಈಗ ಲಾಸ್ಟಲ್ಲಿ ಕೇಳೋದು ನಮ್ಮ ಕನ್ಕ್ಲೂಷನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಒಂದು 5 to 6 ಕ್ವಶನ್ ಕೇಳಿದ್ರೆ ಯಾವುದನ್ನ ನೀವು ಹೇಳ್ತೀರಾ ಸರ್? ಸೆಕ್ಷನ್ 5 ಅಲ್ಲಿ ಓಕೆ ಇದು TTL CMOS ಫ್ಯಾಮಿಲಿ, ಅದರಿಂದ ಫ್ಯಾನ್ ಇನ್ ಫ್ಯಾನ್ ಔಟ್ ನಾಯ್ಸ್ ಮಾರ್ಜಿನ್ ಆ ಕ್ವಶನ್ಸ್ ಬರುತ್ತೆ ಸರ್ ಕಂಪಲ್ಸರಿ. ಮತ್ತೆ ಅಪ್ಲಿಕೇಶನ್ ಆಫ್ IC. ಓಕೆ ಈ TTL ಮತ್ತೆ CMOS ಅದರಲ್ಲಿ ಇದು ಡಿಫ್ರೆನ್ಸ್ ಆಯ್ತು ಸರ್. ಅದರಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ಇಲ್ಲಿದೆ ನೋಡಿ ಸರ್. ಡಿಫೈನ್ ದ ಫಾಲೋಯಿಂಗ್: ಫ್ಯಾನ್ ಇನ್ ಫ್ಯಾನ್ ಔಟ್, ನಾಯ್ಸ್ ಮಾರ್ಜಿನ್, ಪ್ರೊಪಗೇಷನ್ ಡಿಲೇ, ಪವರ್ ಡೆಸಿಪೇಷನ್. ಸೊ ಈ ಕ್ವಶನ್ ಮಾತ್ರ 10 ಮಾರ್ಕ್ಸ್ ಕಂಪಲ್ಸರಿ ರಿಪೀಟ್ ಆಗೇ ಇರುತ್ತೆ. ಸೊ ಆಗಿನ ಕ್ವಶನ್ ಪೇಪರ್ ಇಷ್ಟು ರಿಪೀಟ್ ಆಗಿದೆ ಅಂದ್ರೆ ಈಗಂತೂ ಪಕ್ಕಾ ಕೊಡ್ತಾರೆ ಸ್ಟೂಡೆಂಟ್ಸ್. ಇದನ್ನ ನೀವು ಸೆಕ್ಷನ್ 5 ಹೆಂಗನ ಮಾಡಿ ಎಲ್ಲಾ ಕ್ವಶನ್ ಪೇಪರ್ ಸೆಕ್ಷನ್ 5 ಓದ್ಕೊಂಡ್ರೆ ನಿಮ್ಗೆ ಅಲ್ಲಿ 20 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಯಾಕಂದ್ರೆ ನೀವು ಎಲ್ಲಾ ಕ್ವಶನ್ ಬರೆಯಕ್ಕಾಗಲ್ಲ, ಇಲ್ಲಿ ಬರೆಯಕ್ಕಾಗೋದು 2 ಕ್ವಶನ್ ಮಾತ್ರನೇ. ಅದನ್ನ BCD 7 ಸೆಗ್ಮೆಂಟ್ ಓಕೆ ಡಿಕೋಡರ್ ಅದು ಇದು ಸರ್. ಇದು BCD 7 ಸೆಗ್ಮೆಂಟ್. ಓಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್ ಇದು. ಓಕೆ ಪ್ರಯಾರಿಟಿ ಎನ್ಕೋಡರ್ ಹೇಳಿದ್ದಾರೆ. ಓಕೆ ಸೊ ಅಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ ನೀವು ಸೆಕ್ಷನ್ 5 ಅಲ್ಲಿ ಎಷ್ಟೇ ಬರೆದ್ರು ನೀವು ಬರೆಯಕ್ಕಾಗೋದು 20. ನೀವು 40 ಮಾರ್ಕ್ಸ್ ಬರೆದು ಕೂಡ ನಿಮ್ಗೆ ಬರೋದು 20 ಮಾರ್ಕ್ಸ್ ಮಾತ್ರನೇ. ಸೊ ಹಾಗಾಗಿ ಥಿಯರಿ ಪಾರ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮಿಕ್ಕಿದ್ದು ಏನು ಹೇಳಿದ್ರೆ ಮಲ್ಟಿಪ್ಲೆಕ್ಸರು, ಡಿಮಲ್ಟಿಪ್ಲೆಕ್ಸರು, ಆಪ್ ಆರ್ಡರು, ಫುಲ್ ಆರ್ಡರು, ಆಮೇಲೆ ಡಿಫ್ರೆನ್ಸಸ್ಸು, ಲಾಜಿಕ್ ಗೇಟ್ಸು ಮತ್ತು ಡಿಮೋರ್ಗನ್ಸ್ ಲಾ. ಸೊ ಫೈನಲಿ ಹೇಳ್ಬೇಕಂದ್ರೆ ಕನ್ಫ್ಯೂಷನ್ ಇಷ್ಟೇನೆ. ಸೊ ಇಷ್ಟನ್ನ ಕಾನ್ಸೆಪ್ಟ್ ಮಾಡ್ಕೊಂಡ್ರೆ ಕ್ಲಿಯರ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಎಷ್ಟು ಸತಿ ಕೇಳ್ತಾನೆ ಇದ್ರಿ ಮಾಡಬೇಕು ಮತ್ತೆ ಇನ್ನೊಂದು ವಿಡಿಯೋ ಅಂತ. ಸೊ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ವಿಡಿಯೋ ಅಬೌಟ್ ದ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಐ ಥಿಂಕ್ ಸಾಕು. ಅಂದರೆ ಈಗ ಬಂದಿರುವಂತಹ C25 ಸ್ಟೂಡೆಂಟ್ಸ್ಗೂ ಮ್ಯಾಕ್ಸಿಮಮ್ ಇದೇ ಸಿಲೆಬಸ್ ಇರುತ್ತೆ. ಅವ್ರಿಗೂ ಕೂಡ ಯಾರಿಗೆ ಅರ್ಥ ಆಗಿಲ್ಲ ಅದನ್ನು ಬೇಕಾದ್ರೆ ರೆಫರ್ ಮಾಡ್ಕೊಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇಂಟ್ರೆಸ್ಟ್ ಇದ್ರೆ ನಾವು ಇನ್ನೊಂದು ಪೇಪರ್ ಸಾಲ್ವ್ ಮಾಡೋಣ. ಸೊ ಸ್ಟೂಡೆಂಟ್ಸು ಈಗ ಯಾರಾದರೂ ಸರ್ ಇಲ್ಲ ಇನ್ನೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂತಂದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ. ಸೊ ಇದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಾವು ವಿತ್ ವೆರಿ ಡಿಫಿಕಲ್ಟೀಸು ತಗೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಿ. ಯಾಕಂದರೆ ನನಗೆ ಅಷ್ಟು ಡೆಪ್ತ್ ಸಬ್ಜೆಕ್ಟ್ ಗೊತ್ತಿರಲಿಲ್ಲ. ಸೊ ಅದನ್ನು ಮೇಡಮ್ ಹೆಲ್ಪ್ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ನನಗೆ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ಏನಂತ ತಿಳಿಸಿ ಕಮೆಂಟಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಶೇರ್ ಮಾಡಿ ವಿತ್ ನಿಮ್ಮ ಫ್ರೆಂಡ್ಸಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸೊ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಒಪಿನಿಯನ್ ಹುಡುಗರಿಗೆ ತಿಳಿಸ್ಕೊಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಸರಿಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ.